So, hello everyone, welcome to all my YouTube channel. So ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ಆಲ್ರೆಡಿ ನಾವು ಸಿಂಪಲ್ ಇಂಟ್ರೆಸ್ಟ್ ಬಗ್ಗೆ 2 ಕ್ಲಾಸ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಇದು ಕ್ಲಾಸ್ ನಂಬರ್ 3 ಆಗಿರುವಂಥದ್ದು, ಅರ್ಥ ಆಯ್ತಲ್ಲ. ಸೊ ಇನ್ ಕೇಸ್ ಯಾರಾದರೂ ಪ್ರೀವಿಯಸ್ ಕ್ಲಾಸ್ ನಂಬರ್ 1 ಆ್ಯಂಡ್ ಕ್ಲಾಸ್ ನಂಬರ್ 2 ಯಾರು ನೋಡಿಲ್ಲ, ಸೊ ದಯವಿಟ್ಟು ನೋಡ್ಕೊಂಬನ್ನಿ. ಯಾಕಂದರೆ ನಮಗಲ್ಲಿ ಬೇಸಿಕ್ ಫೌಂಡೇಶನ್ ಸ್ಟ್ರಾಂಗ್ ಇತ್ತಂದರೆ ಇಲ್ಲಿ ಏನಾಗುತ್ತೆ, ನಮಗೆ ಈಸಿಯಾಗಿ ಕಾನ್ಸೆಪ್ಟ್ಗಳು ಅರ್ಥ ಆಗ್ತವೆ. ಸೊ ಅದೇ ರೀತಿಯಾಗಿ ನಾವು ಈ ಕ್ಲಾಸ್ ಆಗೋದು ನಮ್ಗೆ ಕಂಪ್ಲೀಟಾಗಿ ಸೀರೀಸ್ ಇರೋದು ಅದ್ರ ಬಗ್ಗೆ KE ಎಕ್ಸಾಮ್ ಆಗಿರ್ಬೋದು, SSC ಎಕ್ಸಾಮು, RRB ಎಕ್ಸಾಮ್, KPSC, IBPS ಅಥವಾ ನೀವು ಯಾವ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಯಾವುದೇ ಎಕ್ಸಾಮ್ ತೊಗೊಳ್ರಿ, ಎಲ್ಲೆಲ್ಲಿ ಮ್ಯಾಥಮೆಟಿಕ್ಸ್ ಪಾರ್ಟ್ ಬರುತ್ತಲ್ಲ ಅಲ್ಲಿ ಎಲ್ಲ ಕಡೆ ಏನಾಗುತ್ತೆ ನಿಮಗೆ ಈ ಚಾಪ್ಟರ್ಗಳು ಅನುಕೂಲ ಆಗುತ್ತೆ, ಕರೆಕ್ಟಲ್ಲ. ಆ್ಯಂಡ್ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಫಾರ್ಮುಲಾಸು ಮತ್ತು ಟ್ರಿಕ್ಸ್ನ ಹೇಳ್ತಿರ್ತೀನಿ, ಮತ್ತು ಆಲ್ ಟೈಪ್ ಕ್ವಶನ್ಸ್ ಅಂತ ಅಂದರೆ ಎಕ್ಸಾಮಲ್ಲಿ ಯಾವ ಟೈಪ್ ರಿಲೇಟೆಡ್ ಕ್ವಶನ್ಸ್ ಕೇಳ್ಬೋದು ಅವೆಲ್ಲ ಟೈಪ್ಗಳನ್ನ ಆ್ಯಡ್ ಮಾಡಿರ್ತೀನಿ. ನಾನು ಮಾಡಿಸುವಂಥ ಪ್ರತಿಯೊಂದು ಟೈಪ್ಸ್ಗಳು ಕೂಡ ಏನಾಗುತ್ತೆ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತವೆ. ಅವೇ ಟೈಪ್ಸ್ಗಳ ಮೇಲೆ ಏನಾಗುತ್ತೆ ಕ್ವಶನ್ಸ್ಗಳು ಕೇಳ್ತಾರೆ ಇಲ್ಲಿ, ಅರ್ಥ ಆಯ್ತಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಇದು ಸೀರೀಸು 0 to ಹೀರೋ ಸೀರೀಸ್ ಆಗಿರುತ್ತೆ, ಕರೆಕ್ಟಲ್ಲ. ಸೊ ಅದಕ್ಕೆ ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ನಾವು ಪ್ರಿವಿಯಸ್ಸಲ್ಲಿ ಒಂದು ಟೋಟಲ್ ಆಗಿ 3 ಕಾನ್ಸೆಪ್ಟ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು 4ನೇ ಕಾನ್ಸೆಪ್ಟನ್ನ ಡಿಸ್ಕಸ್ ಮಾಡೋಣ. ಯಾವುದು? ರೇಟ್ ಈಸ್ X% ಹೈಯರ್ ಆರ್ ಲೋವರ್ ಅಂತ. ಅಂದರೆ ಕೆಲವೊಂದು ಟೈಮ್ ಏನು ಕೊಡ್ತಾರೆ ಅಂದರೆ ಈ ಅರ್ಥದಲ್ಲಿ, ಈಗ ನಮಗೆ ಒಂದು P ಅಮೌಂಟ್ ಮೇಲೆ ಒಂದು ಇಷ್ಟು 3 ವರ್ಷಕ್ಕೆ ಒಂದು 6% ಏನಿರುತ್ತೆ, ಒಂದು ಸಮಥಿಂಗ್ 6% ಮೇಲೆ ಒಂದು ಅಮೌಂಟ್ ಕೊಟ್ಟಿರ್ತಾರೆ. ಅದು ಏನಂದರೆ ಇಷ್ಟು ವರ್ಷ 3 ವರ್ಷ ಆದಮೇಲೆ ಒಂದು X ಅಮೌಂಟ್ ಬೆಳೆದಿರ್ತದಲ್ಲ, ಅದು ಸೇಮ್ ಅಮೌಂಟ್ ಮೇಲೆ ಅದೇ 7 ವರ್ಷಕ್ಕೆ ತೊಗೊಂಡ್ರೆ ಆದಾಗ ಫಸ್ಟಿಗೆ 6% ಅಂತ ಕೊಟ್ಟಿರ್ತಾರೆ. ಅವಾಗ ಅದೇ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಸ್ವಲ್ಪ ಏನಂದರೆ ಒಂದು 3% ಆಗಿರ್ಬೋದು ಅಥವಾ 4% ಕಡಿಮೆ ಆಗಿರ್ಬೋದು. ಸೊ ಈ ಥರ ಕಡಿಮೆ ಅಥವಾ ಹೆಚ್ಚು ಮಾಡಿದಾಗ ಆವಾಗ ಅದ್ರದ್ದು ಅಮೌಂಟ್ ಏನು ಬರುತ್ತೆ ನಾವು ಕಂಡುಹಿಡ್ಬೇಕಂತ. ಸೊ ಇದರದ ಮೇಲೆ ಟಾಪಿಕ್ ಇರೋವಂಥದ್ದು. ಸೊ ಈ ಟಾಪಿಕ್ ನಾವೇನು ಮಾಡೋದು ಅಂದರೆ ಇದನ್ನು ಒಂದು ಬೇಸಿಕ್ ಮೆಥಡಿಂದ ಕೂಡ ಬಿಡಿಸ್ಬೋದು, ಬೇಸಿಕ್ ಮೆಥಡ್ ಕೂಡ ಯೂಸ್ ಮಾಡ್ಬೋದು, ಅಥವಾ ಇನ್ನೊಂದೇನೆಂದರೆ ಶಾರ್ಟ್ಕಟ್ ಅಪ್ರೋಚ್ ಕೂಡ ನೀವು ಬಳಸಿ ಏನು ಮಾಡ್ಬೋದು, ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು, ಕರೆಕ್ಟಲ್ಲ. ಸೊ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ 2 ಮೆಥಡ್ನ ಯೂಸ್ ಮಾಡ್ತೀನಿ, ಆಮೇಲೆ ನಿಮಗೆ ಶಾರ್ಟ್ಕಟ್ ಅಪ್ರೋಚ್ ಯೂಸ್ ಮಾಡಿ ತಿಳಿಸ್ತೀನಿ ನಾನು. ಸೊ ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡಿದ್ರೆ ನಿಮಗೆ ವಿತಿನ್ ಸೆಕೆಂಡಲ್ಲಿ ಏನಾಗುತ್ತೆ ಆನ್ಸರ್ ಸಿಕ್ಬಿಡುತ್ತೆ. ಅದೇ ನೀವು ಬೇಸಿಕ್ ಮೆಥಡ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ 2 ಮೆಥಡ್ನ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ, ಆಮೇಲೆ ನಾನು ಶಾರ್ಟ್ಕಟ್ ಮೆಥಡ್ನ ಹೆಂಗೆ ಅಪ್ಲೈ ಮಾಡೋದಂತ ತೋರಿಸ್ತೀನಿ, ಅರ್ಥ ಆಯ್ತಲ್ಲ. ಸೊ ಲೆಟ್ ಸ್ಟಾರ್ಟ್ ವಿತ್ ದಿ ಫಸ್ಟ್ ಕ್ವಶನ್. ಸೊ ಫಸ್ಟ್ ಕ್ವಶನ್ ನೋಡಿಲಿ ಏನಿದೆ, ಎ ಪರ್ಸನ್ ಇನ್ವೆಸ್ಟ್ ಎ ಸರ್ಟನ್ ಸಮ್ ಆಫ್ ಮನಿ ಆಟ್ ಎ ಸರ್ಟನ್ ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ 4 years ಅಂತ. ಇಫ್ ದ ರೇಟ್ ಆಫ್ ಇಂಟ್ರೆಸ್ಟ್ ವಾಸ್ 5% ಲೆಸ್ ದೆನ್ ಹಿ ಗಾಟ್ 400 ಲೆಸ್, ಫೈಂಡ್ ದ ಸಮ್ ಅಂತ. ಏನಂತಂದರೆ ಫಸ್ಟ್ ನಿಮಗೆ ಬೇಸಿಕ್ ಮೆಥಡ್ ತಿಳಿಸ್ತೀನಿ. ನಾನು ಹೇಳಿದ್ಮೇಲೆ 2 ಮೆಥಡಿಂದ ಯೂಸ್ ಮಾಡ್ಬೋದು. ಸೊ ಫಸ್ಟ್ನೇದಾಗಿ ನಿಮಗೆ ಬೇಸಿಕ್ ಮೆಥಡಿಂದ ಹೆಂಗೆ ಮಾಡೋದಂತ. ಸೊ ಫಸ್ಟ್ನೇದಾಗಿ ಅವನ ಕ್ವಶನ್ ಏನು ಕೊಟ್ಟಿದ್ದಾನಂದರೆ, ಒಬ್ಬನ ಮನುಷ್ಯ ಏನಂದರೆ ಒಂದು ಯಾವುದೋ ಒಂದು ರೇಟಲ್ಲಿ 4 ವರ್ಷಕ್ಕೆ ಏನು ಮಾಡುತ್ತಾ ಆ ಅಮೌಂಟು ತೊಗೊತಾನಂತ. ಅದು ಸೇಮ್ ಅಮೌಂಟ್ ಮೇಲೆ ಅವನಿಗೆ 5% ಲೆಸ್ ಆಗಿದ್ದರೆ, ಸೇಮ್ ಇಯರ್ಗೆ 5% ಲೆಸ್ ಆದರೆ ಅವಾಗ ಅವನಿಗೆ 400 ರೂಪಾಯಿ ಏನಾಗುತ್ತೆ ಕಡಿಮೆ ಬರುತ್ತಂತ. ಅವಾಗ ಅವನು ಎಷ್ಟು ಅಮೌಂಟನ್ನು ಏನು ಮಾಡಿದ್ದ ತೊಗೊಂಡಿದ್ದ ಅಂತ ಅಥವಾ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಂತ ಕಂಡುಹಿಡ್ಬೇಕು ನಾವಿಲ್ಲಿ, ಅರ್ಥ ಆಯ್ತಲ್ಲ. ಸೊ ಫಸ್ಟ್ನೇದಾಗಿ ನಾವು ನೋಡ್ರಿ ಒಂದು ಸಿಂಪಲ್ ಇಂಟ್ರೆಸ್ಟ್ ಫಸ್ಟ್ನೇದಲ್ಲಿ ಏನು ಮಾಡ್ಯಾನಂತ, ಫಸ್ಟ್ನೇದಾಗಿ ಒಂದು ಸಮಥಿಂಗ್ P ಅಮೌಂಟನ್ನು ಎಷ್ಟು 6% ರೇಟಲ್ಲಿ ಎಷ್ಟು 4 ವರ್ಷದಲ್ಲಿ ಏನು ಮಾಡೋದು ತೊಗೊಂಡಿದ್ದಾನಂತ. ಸೊ ಫಸ್ಟ್ನೇದಾಗಿ ನೀವು ಫಾರ್ಮುಲಾ ಬರೆದು ಬಿಟ್ಟಿದ್ದೀನಿ. ಇನ್ ಕೇಸ್ ಯಾರಿಗೂ ಗೊತ್ತಿಲ್ಲ ಅಂದರೆ ಫಾರ್ಮುಲಾ ಈ ಥರ ಇರುತ್ತೆ ನಮಗೆ. ಸಿಂಪಲ್ ಇಂಟ್ರೆಸ್ಟ್ ಇದು 1 ಅಲ್ಲ, 1 ನಿಮಿಷ, ಇದು ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಇದು. ಸೊ ನಮಗೆ SI1 ಅಂತ ಅಂದ್ಕೊಳ್ಳಿ. SI1ಅಲ್ಲಿ ಏನು ಮಾಡೋಣ, P ಅಮೌಂಟನ್ನು ತೊಗೊಂಡಿದ್ದಾನೆ ಎಷ್ಟು 6%ಅಲ್ಲಿ. ಅದೇ ಎಷ್ಟು ವರ್ಷದಲ್ಲಿ 4 ವರ್ಷದಲ್ಲಿ ಎಷ್ಟು 100 ಆಗುತ್ತೆ. ಸೊ ನಮಗೆ ಇಷ್ಟ ಆಯಿತು. ಇದು ಸೇಮ್ ಅಮೌಂಟಲ್ಲಿ, ಸೇಮ್ ಅಂದರೆ P ಅಮೌಂಟಲ್ಲಿ ಸೇಮ್ ಅಮೌಂಟಲ್ಲಿ ಆತ ಎಷ್ಟು 6% ಎಷ್ಟು ಕಡಿಮೆ ಮಾಡಿದಾನು, 5% ಕಡಿಮೆ ಮಾಡಿದಾನಂತ. ಅಂದರೆ 6 - 5 ಇಂಟು ಎಷ್ಟು ವರ್ಷ, ಸೇಮ್ ಇಯರ್ ಅಂದರೆ 4 / 100 ಅಂತ. ಸೊ ಅವಾಗ ಅವನಿಗೆ ಇವೆರಡರದ್ದು LCMಗಳು ನೋಡ, ಇವೆರಡರದ್ದು ಸಿಂಪಲ್ ಇಂಟ್ರೆಸ್ಟಲ್ಲಿ ಅವನಿಗೆ ಎಷ್ಟು ಕಡಿಮೆ ಸಿಗುತ್ತಾ, 400 ರೂಪೀಸ್ ಕಡಿಮೆ ಸಿಗುತ್ತಂತ. ಅವಾಗ ಏನಾಗುತ್ತೆ ನಮ್ಗೆ ಕ್ಯಾಲ್ಕುಲೇಷನ್ ಕಂಡುಹಿಡ್ಬೇಕು ಇಲ್ಲಿ. ಸೊ ನೋಡ್ರಿ ಇಲ್ಲಿ ಟೋಟಲ್ SI ಈಸ್ ಈಕ್ವಲ್ ಟು SI ಮೈನಸ್ SI2 ಅಂತ. ಅಂದರೆ ಸಿಂಪಲ್ ಇಂಟ್ರೆಸ್ಟ್ 1 ಸಿಂಪಲ್ ಇಂಟ್ರೆಸ್ಟ್ 2 ಅಂತ. ಆದ್ದರಿಂದ ನಮಗೆ ಟೋಟಲ್ SI ಎಷ್ಟೈತಿ, 400 ರೂಪೀಸ್ ಕಡಿಮೆ ಸಿಕ್ಕೈತಿ ಕಂಪೇರ್ ಮಾಡಿದರೆ. ಅದಕ್ಕೆ SI ಜಾಗದಾಗ ಏನು ಮಾಡಬೇಕು ನಾವು ಇಲ್ಲಿ 400 ಈಸ್ ಈಕ್ವಲ್ ಟು. ಸೊ ಫಸ್ಟ್ನೇದಕ್ಕೆ ಎಷ್ಟಿತ್ತು, ಅದು
ಇಷ್ಟು ಪಿ ಆರ್ 4 ಅಂತ ಇತ್ತು. ಸೊ ಅದಕ್ಕೆ ನಾನು ಡೈರೆಕ್ಟಾಗಿ ಬರ್ತೀನಿ ನೋಡ್ರಿ, 4PR ಡಿವೈಡ್ ಬೈ 100 ಮೈನಸ್ ಸೆಕೆಂಡದಲ್ಲಿ ಏನು ಕೊಡಿದಾನಂತ ಇಲ್ಲಿ 4P ಇಂಟು R ಮೈನಸ್ 5 ಅಂತ, 4P ಇಂಟು R ಮೈನಸ್ 5 ಡಿವೈಡ್ ಬೈ 100 ಅಂತ. ಅವಾಗ ನಮಗೆ ಅದರದ್ದು ಅಮೌಂಟ್ ಇಷ್ಟೇ ಕಂಡುಹಿಡಬೇಕು ಇಲ್ಲಿ. ಸೊ ಆದ್ದರಿಂದ ನೀವು ಮತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಾಗುತ್ತೆ ಇಲ್ಲಿ 4PR ಡಿವೈಡ್ ಬೈ 100 ಮೈನಸ್ ಇದು ಗುಣಾಕಾರ ಮಾಡಿರಿ, ಇದೇನಾಗುತ್ತೆ 4PR ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಇಲ್ಲಿ, ಪ್ಲಸ್ ಇದೇನಾಗುತ್ತೆ 4P ಇಂಟು 5 ಎಷ್ಟಾಗುತ್ತೆ 20P ಡಿವೈಡ್ ಬೈ 100 ಅಂತ ಆಗುತ್ತೆ. ಆದ್ದರಿಂದ ನಮಗೆ ಇಲ್ಲಿ LCM ತೆಗೆಯೋದು ಅವಶ್ಯಕತೆ ಇಲ್ಲ, ಯಾಕಂದರೆ ಕೆಳಗಡೆ ಛೇದದಲ್ಲಿ ಸೇಮ್ ವ್ಯಾಲ್ಯೂ ಐತಿ, ಅದಕ್ಕೆ ನಮಗೆ ಇಲ್ಲಿ LCM ತಗೊಳ್ಳೋದು ಅವಶ್ಯಕತೆ ಇಲ್ಲ. ಸೊ 400 ಈಸ್ ಈಕ್ವಲ್ ಟು ನಮಗೇನಾಗುತ್ತೆ ಇಲ್ಲಿ 4PR ಐತಿ, ಅದಕ್ಕೆ 4PR ಮೈನಸ್ 4PR ಪ್ಲಸ್ 20P ಡಿವೈಡೆಡ್ ಬೈ ಎಷ್ಟಾಗುತ್ತೆ ನಮಗೆ 100 ಅಂತ ಆಗುತ್ತೆ, ಯಾಕಂದರೆ ಛೇದದಲ್ಲಿ ಸೇಮ್ ಐತೆ, ಅದಕ್ಕೆ ಸೇಮ್ ವ್ಯಾಲ್ಯೂ ಬರುತ್ತೆ ಛೇದದಲ್ಲಿ. ಅವಾಗ ಏನಾಗುತ್ತೆ ನೋಡ್ರಿ, 4PR ಇದು 4PR ಕ್ಯಾನ್ಸಲ್ ಆಯಿತು, ಏನು ಉಳಿತಿಲ್ಲ ನಮಗೆ 400 ಇಂಟು ಈ 100ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 100 ಈಸ್ ಈಕ್ವಲ್ ಟು ಇಲ್ಲೇನು ಉಳಿತು ನಮಗೆ 20P ಉಳಿತು, ಕರೆಕ್ಟಲ್ಲ. ಆದ್ದರಿಂದ ಈ 20ಇಂದ 100ನ ಕಡ್ತಾ ಹೊಡೆದ್ರೆ ಎಷ್ಟಾಗುತ್ತೆ 25 100. ಸೊ P ಈಸ್ ಈಕ್ವಲ್ ಟು ನಮ್ಗೆ ಏನು ಉಳಿತು ಅಂದರೆ 400 ಇಂಟು 5 2000 ರೂಪಾಯಿ ಉಳಿತದೆ. ಅಂದರೆ ಅವ್ನು ಇನ್ವೆಸ್ಟ್ಮೆಂಟ್ ಮಾಡಿದ ಅಮೌಂಟ್ ಎಷ್ಟಿತ್ತು 2000 ರೂಪಾಯಿ. ಸೊ ಇದು ನಿಮ್ಗೆ ಏನಾಗಿತ್ತು ಬೇಸಿಕ್ ಮೆಥಡ್ ಇತ್ತು. ಆಪ್ಷನ್ ನಂಬರ್ ಯಾವುದು, ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ನಿಮಗೆ ಏನಾಯಿತು ಇಷ್ಟು ಪ್ರೊಸೀಜರ್ ಇತ್ತು ನಿಮಗೆ ಸಿಂಪಲ್ ಬೇಸಿಕ್ ಮೆಥಡಿಂದ ಮಾಡೋದು. ಅದನ್ನು ನೋಡಿ ನೀವು ಶಾರ್ಟ್ಕಟ್ ಅಪ್ರೋಚಲ್ಲಿ ಹೆಂಗೆ ವಿತಿನ್ ಸೆಕೆಂಡಲ್ಲಿ ಆನ್ಸರ್ ತೆಗಿತಾರಂತ. ಸೊ ಅದನ್ನು ನೀವು ಬೇಸಿಕ್ ಮೆಥಡಿಂದ ಶಾರ್ಟ್ಕಟ್ ಅಪ್ರೋಚಿಂದ ಯೂಸ್ ಮಾಡಿದ್ರೆ ಹೆಂಗಾಗುತ್ತೆ ನೋಡ್ರಿ. ಸೊ ಮೆಥಡ್ 2. ಸೊ ನಾನು ಹೇಳಿದ್ನಲ್ಲ ನಿಮಗೆ ಪ್ರತಿಯೊಂದು ಪ್ರಾಬ್ಲಮ್ದು ಒಂದು ಬೇಸಿಕ್ ಮೆಥಡು, ಇನ್ನೊಂದು ಶಾರ್ಟ್ಕಟ್ ಅಪ್ರೋಚ್ ಹೆಂಗೆ ಅಪ್ಲೈ ಮಾಡೋಂತ ತಿಳಿಸ್ತೀನಿ ನಾನು. ಸೊ ಶಾರ್ಟ್ಕಟ್ ಅಪ್ರೋಚ್ ಅಥವಾ ಎಕ್ಸಾಮ್ ಅಪ್ರೋಚ್ ಅಂದ್ಕೊಂಡು ನೀವು ಎಕ್ಸಾಮ್ ಅಪ್ರೋಚ್ ಅಂತ. ಸೊ ನಾನು ಇನ್ ಕೇಸ್ ನಿಮ್ಮ ಜಾಗದಲ್ಲಿ ಇದ್ದರೆ ಹೆಂಗಂತ, ಸೊ ಆತಗೆ ಎಷ್ಟು ರೂಪೀಸ್ ಕಡಿಮೆ ಸಿಕ್ಕಿತ್ತು, ಟೋಟಲ್ ಆಗಿ 400 ರೂಪೀಸ್ ಕಡಿಮೆ ಸಿಕ್ಕಿತ್ತು, ಕರೆಕ್ಟಲ್ಲ. ಸೊ ಆದ್ದರಿಂದ P ಈಸ್ ಈಕ್ವಲ್ ಟು ನಮಗೆ P ಗೊತ್ತು, ಪ್ರಿನ್ಸಿಪಲ್ ಅಮೌಂಟ್ ಕಂಡುಹಿಡಬೇಕು, ಆತ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದು. P ಈಸ್ ಈಕ್ವಲ್ ಟು ಅವನಿಗೆ ಎಷ್ಟು ಕಡಿಮೆ ಬಂದಿತ್ತು 400 ರೂಪೀಸ್ ಕಡಿಮೆ ಬಂದಿತ್ತು. ಸೊ ಯಾವ್ಯಾವಾಗ ಒಂದು ಫಸ್ಟು 4 ಇಯರ್ಸ್ ಮೇಲೆ ಅಪ್ಲೈ ಮಾಡಿದ್ದ, ಆ ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗೈತಿಲಿ 5% ಕಡಿಮೆ ಅಂತ. ಸೊ ಡಿವೈಡೆಡ್ ಬೈ 4 ಇಂಟು 5 ಅಂತ ಬರೆದ್ಬಿಟ್ರಿ, ನಿಮಗೆ ಇಷ್ಟೇ ಆನ್ಸರ್ ಸಿಗ್ಬಿಡುತ್ತೆ. ಸೊ 400 ಡಿವೈಡ್ ಬೈ 4 20 ಅದರಿಂದ ಕಡ್ತಾ ಹೊಡೆದ್ರೆ ಏನಾಗುತ್ತೆ ನಮಗೆ ಇನ್ನೊಂದು ಇಲ್ಲಿ 100 ಬರಬೇಕಲ್ಲ, ಯಾಕಂದರೆ ಅದು ಪರ್ಸೆಂಟೇಜಲ್ಲಿ ಇರುತ್ತೆ. ಸೊ ಗುಣಾಕಾರ 100 ಅಂತ. ಸೊ ನಮಗೇನು ಸಿಗುತ್ತೆ P ಈಸ್ ಈಕ್ವಲ್ ಟು 400 ಡಿವೈಡೆಡ್ ಬೈ 4 5 20 ಇಂಟು 100. ಸೊ 21 25 ಗುಣಾಕಾರ ಮಾಡಿದ್ರೆ ಹೆಂಗಾಗುತ್ತೆ ನಮಗೆ ಆನ್ಸರ್ 2000 ಸಿಗುತ್ತೆ. ಸೊ ನೋಡಿ ಇಲ್ಲಿ ನಿಮಗೆ ಯಾವುದು ಈಜಿ ಅನಿಸುತ್ತಾ, ಬೇಸಿಕ್ ಮೆಥಡ್ ಈಜಿ ಅನಿಸುತ್ತಾ, ಏನು ಶಾರ್ಟ್ಕಟ್ ಅಪ್ರೋಚ್ ಈಜಿ ಅನ್ಸುತ್ತೆ ನೀವು ನೋಡಿ. ಸೊ ನಾನು ಇದನ್ನು ಶಾರ್ಟ್ಕಟ್ ಅಪ್ರೋಚ್ ಅಂತ ಹೆಂಗೆ ಮಾಡಿದೆಪ್ಪ ನಿಮ್ಗೆ ಐಡಿಯಾ ಬರಲಿಲ್ಲ ಅಂದರೆ ಕೇಳಿರಲಿ. ಹೆಂಗಂದರೆ ನೋಡಿರಿ, ನಾವು ಇಷ್ಟೆಲ್ಲ ಬೇಸಿಕ್ ಮೆಥಡಿಂದ ಮಾಡಿ ನಮಗೆ ಲಾಸ್ಟಿಗೆ ಕಡ್ತಾ ಹೊಡೆದ ಮೇಲೆ ಏನು ಉಳಿತು, ಓನ್ಲಿ 20P ಉಳಿತದೆ, ಕರೆಕ್ಟ್ ಅಲ್ಲ. 20P ಹೆಂಗೆ ಬಂತಿದೆ ನಮಗೆ, 20P ಹೆಂಗೆ ಬರುತ್ತಾ, 4 ಮತ್ತು 5ರಿಂದ ಗುಣಾಕಾರ ಮಾಡಿದರೆ ಮಾತ್ರ ನಮಗೆ 20P ಬರುತ್ತಲ್ಲ. ಅದಕ್ಕೆ ನಾನು ಡೈರೆಕ್ಟಾಗಿ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡೋದು ಡೈರೆಕ್ಟಾಗಿ 20P ಇಂದ ಡಿವೈಡ್ ಮಾಡಿಬಿಟ್ರೆ ನಮಗೆ ಏನಾಗುತ್ತೆ ಆನ್ಸರ್ ಸಿಗ್ಬಿಡುತ್ತೆ ಡೈರೆಕ್ಟಾಗಿ. ಅರ್ಥ ಆಯ್ತಲ್ಲ. ಸೊ ನೀವು ಈ ಥರ ಎಕ್ಸಾಮಲ್ಲಿ ಅಪ್ರೋಚ್ ಮಾಡಿ, ಎಕ್ಸಾಮಲ್ಲಿ ಶಾರ್ಟ್ಕಟ್ನ ಟ್ರಿಕ್ಸ್ನ ಯೂಸ್ ಮಾಡಿ ನೀವು ಸೊಲ್ಯೂಷನ್ ಬಿಡಿಸ್ಬೋದು. ಸೊ ನೆಕ್ಸ್ಟ್ ಅದೇ ಥರ ಸೇಮ್ ಪ್ರಾಬ್ಲಮ್ ಇದೆ ನೋಡಿ. ಈ ಪರ್ಸನ್ ಇನ್ವೆಸ್ಟ್ ಎ ಸರ್ಟನ್ ಸಮ್ ಆಫ್ ಮನಿ ಅಟ್ ಸರ್ಟನ್ ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ 6 years. ಇಫ್ ದ ರೇಟ್ ಆಫ್ ಇಂಟ್ರೆಸ್ಟ್ ವಾಸ್ 4% ಮೋರ್, ದೆನ್ ಹಿ ಗಾಟ್ 960 ರೂಪೀಸ್ ಮೋರ್ ಅಂತ, ದೆನ್ ಫೈಂಡ್ ದ ಸಮ್ ಅಂತ. ಸೊ ನೀವು ನೋಡಿ ಬೇಕಿದ್ರೆ ನೀವು ಇಲ್ಲಿ ಬೇಸಿಕ್ ಮೆಥಡ್ನ ಅಪ್ಲೈ ಮಾಡಿ ನೀವು ನೋಡಿ ಸೇಮ್ ಆನ್ಸರ್ ಬರುತ್ತೆ. ನಾನು ಶಾರ್ಟ್ಕಟ್ ಅಪ್ರೋಚ್ನ ಅಷ್ಟೇ ತಿಳಿಸ್ತೀನಿ, ಕರೆಕ್ಟಲ್ಲ. ಆದ್ದರಿಂದ ಅವನು ಎಷ್ಟು ಜಾಸ್ತಿ ಬಂದೈತಿಲ್ಲ 900 ರೂಪೀಸ್ ಜಾಸ್ತಿ ಬಂದೈತಿ. ಆದ್ದರಿಂದ P ಈಸ್ ಈಕ್ವಲ್ ಟು ಎಷ್ಟು ಜಾಸ್ತಿ ಬಂತು 900 ರೂಪೀಸ್, 960 ರೂಪೀಸ್ ಜಾಸ್ತಿ ಬಂತು, ಕರೆಕ್ಟಲ್ಲ. ಎಷ್ಟು ವರ್ಷಕ್ಕೆ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗು 6 ಇಯರ್ಗಿತ್ತು, ನೆಕ್ಸ್ಟ್ ಇಯರ್ನು 6 ಇಯರ್ ತೊಗೊಂತಾನೆ. ಸ್ಟಾರ್ಟಿಂಗಲ್ಲಿ ಒಂದಿನ 6% ಅಪ್ಲೈ ಮಾಡಿದ್ದ, ನೆಕ್ಸ್ಟು 6%ಕಿಂತ 4% ಜಾಸ್ತಿ ಯೂಸ್ ಮಾಡಿದ್ದಾನೆ, ಅದಕ್ಕೆ 6 ಇಂಟು 4 ಸೊ ಇಂಟು 100 ಅಂತ. ಆದ್ದರಿಂದ P ಈಸ್ ಈಕ್ವಲ್ ಟು 960 ಡಿವೈಡ್ ಬೈ, ಸೊ ನೀವು ಇಲ್ಲೇ ಕಡ್ತಾ ಹೊಡೆದು ಬಿಡ್ರಿ ಡೈರೆಕ್ಟಾಗಿ, ನಿಮ್ಗೆ ಇಲ್ಲೇ ಬರೆಯೋದೇನು ಅವಶ್ಯಕತೆ ಇಲ್ಲ ಇಲ್ಲಿ. ಸೊ ಏನು ಸಿಗುತ್ತೆ ನೋಡ್ರಿ, ಇಲ್ಲಿ ಏನು ಸಿಗುತ್ತೆ 6 ಮತ್ತು 6 16 96, 4 4 25. ಸೊ ಏನು ಉಳಿತಿಲ್ಲ 160 ಇಂಟು 25 ಗುಣಾಕಾರ ಮಾಡಿದ್ರೆ ನಮಗೇನು ಸಿಗುತ್ತೆ 16 80 ಡಬಲ್ 0 8 ಕೈಲ 12 32 ಪ್ಲಸ್ 8 ಎಷ್ಟಾಗುತ್ತೆ 40, 4000 ಸಿಗುತ್ತೆ.
ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ನೀವು ಬೇಕಿದ್ರೆ ಇದನ್ನೇ ನೀವು ಬೇಸಿಕ್ ಮೆಥಡ್ ಯೂಸ್ ಮಾಡಿ ನೋಡಿ, ಆನ್ಸರ್ ಸೇಮ್ ಬರುತ್ತೆ. ಅರ್ಥ ಆಯ್ತಲ್ಲ? ಯಾಕಂದರೆ ಅಲ್ಲಿ 6P ಎಲ್ಲ ಕ್ಯಾನ್ಸಲ್ ಆಗಿ ನಮಗೆ 6 ಮತ್ತು 4 ಅಷ್ಟೇ ಉಳಿದಿರುತ್ತೆ. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಸೇಮ್ ಅದೇ ಥರನೇ ಪ್ರಾಬ್ಲಮ್ ನೋಡುವಂಥದ್ದು. ಸ್ವಲ್ಪ ಏನೆಂದರೆ ಎಕ್ಸ್ಟೆಂಡೆಡ್ ಒಂದು ಕೊಟ್ಟಿದ್ದಾರೆ, ಲಾಸ್ಟಿಗೆ 2.5 ವ್ಯಾಲ್ಯೂ ಏನು ಬರುತ್ತೆ ನಾವು ಕಂಡುಹಿಡಬೇಕಂತ. ಅಂದರೆ ಬಂದಿರೋ ವ್ಯಾಲ್ಯೂನ 2.5 ಅಂತ ಗುಣಾಕಾರ ಮಾಡಿದ್ರೆ ನಮಗಂತ ಈಸಿಯಾಗಿ ಆನ್ಸರ್ ಸಿಗ್ಬಿಡುತ್ತೆ. ಸೊ ಸ್ಟಾರ್ಟಿಂಗಲ್ಲಿ an amount P was put at a certain rate of for 4 years. If it had been put at 6% higher rate for the same period ಅಂತ, it would have fetched 600 more ಅಂತ. ಸೊ ಅವನಿಗೆ ಬಂದಿದ್ದೆಷ್ಟು ಜಾಸ್ತಿ, 600 ರೂಪಾಯಿ ಜಾಸ್ತಿ ಬಂದಿತ್ತು. ಸೊ ಸ್ಟಾರ್ಟಿಂಗಲ್ಲಿ ಎಷ್ಟು 4 ವರ್ಷನೇ ಇತ್ತು, ನೆಕ್ಸ್ಟು ಅದೇ ಸೇಮ್ ಇಯರ್ ಮೇಲೆ ಅಪ್ಲೈ ಮಾಡ್ತಾರೆ. ಸೊ ಸ್ಟಾರ್ಟಿಂಗಲ್ಲಿ ಒಂದು 6% ಮೇಲೆ ಅಪ್ಲೈ ಮಾಡ್ತಾರೆ, ನೆಕ್ಸ್ಟು 6% ಹೈಯರ್ ಆಗಿದೆ ಅಂತ, ಅಂದರೆ ಗುಣಾಕಾರ 6, ಸೊ ಇಂಟು 100 ಅಂತ. ಆದ್ದರಿಂದ ಪಿ ವ್ಯಾಲ್ಯೂ ಏನು ಬರುತ್ತೆ ನೋಡ್ರಿ ಇಲ್ಲಿ. ಸೊ 4 1 25 ಮತ್ತು 6 1 100. ಸೊ ನಮಗೇನು ಬಂತು ಇಲ್ಲಿ 22,500 ರೂಪಾಯಿ ಪಿ ವ್ಯಾಲ್ಯೂ ಬಂತು. ಬಟ್ ನಮಗೆ ಪಿ ವ್ಯಾಲ್ಯೂ ಎಷ್ಟೇ ಕಂಡುಹಿಡಬೇಕಾಗಿಲ್ಲ. ಲಾಸ್ಟಿಗೆ ಏನು ಕೇಳಿದಾರೆ ಅಂದ್ರೆ 2.5 ಪಿ ವ್ಯಾಲ್ಯೂ ಬೇಕಂತ. ಅದಕ್ಕೆ ಸೊ ದೇರ್ಫೋರ್ 2.5 ಪಿ ವ್ಯಾಲ್ಯೂ ಬೇಕಂತಂದರೆ ಈ ಬಂದಿರುವಂಥ ವ್ಯಾಲ್ಯೂ ನಾವು 2.5 ಅಂತ ಗುಣಾಕಾರ ಮಾಡಬೇಕು. ಸೊ ಆದ್ದರಿಂದ 2500. ಸೊ ಇಲ್ಲಿ 10 ಇಲ್ಲಿ ಪಾಯಿಂಟ್ ಐತಿ, 10 ತೆಗೆದ್ಬಿಟ್ಟು, ಇಲ್ಲಾಂದ್ರೆ ನೀವು ಡೈರೆಕ್ಟಾಗಿ ಗುಣಾಕಾರ ಮಾಡಿಬಿಟ್ಟು ಏನಂತ 25 × 25 625. ಸೊ 625. ಇಲ್ಲೇನಿದೆ ಡಬಲ್ 0 ಇದೆ, ಕರೆಕ್ಟಲ್ಲ? ಡಬಲ್ 0. ಸೊ ಪಾಯಿಂಟ್ ಆದಮೇಲೆ ಎಷ್ಟಿದೆ? ಒಂದು ಸಂಖ್ಯೆ ಇದೆ. ಪಾಯಿಂಟ್ ಆದಮೇಲೆ ಒಂದು ಸಂಖ್ಯೆ ಅಂದರೆ ಒಂದು ಪಾಯಿಂಟ್ ಇಟ್ಬಿಡ್ರಿ. ಸೊ ನಮಗೇನು ಬರುತ್ತೆ? 6,250 ರೂಪಾಯಿ ಬರುತ್ತೆ. ಯಾವುದು? ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರೋವಂಥದ್ದು. ಅರ್ಥ ಆಯ್ತಲ್ಲ? ಸೊ ನೋಡಿ ಇಲ್ಲಿ ಪ್ರತಿಯೊಂದು ಪ್ರಾಬ್ಲಮ್ದು ಅಬ್ಸರ್ವ್ ಮಾಡಿ ನೋಡಿ, ವಿತಿನ್ ಶಾರ್ಟ್ ಕಟ್ ಟ್ರಿಕ್ಸಲ್ಲಿ ಹೆಂಗೆ ಬರ್ತಿದೆ ಅಂತ. ನೀವು ಬೇಸಿಕ್ ಮೆಥಡಿಂದ ಯೂಸ್ ಮಾಡಿದ್ರೆ ಎಷ್ಟು ಲೆಂದಿ ಆಗ್ತಿತ್ತು ನೀವೇ ಥಿಂಕ್ ಮಾಡಿಲಿ. ಸೊ ಅದೇ ಥರ ಸೇಮ್ ಪ್ರಾಬ್ಲಮ್ ಇರುವಂಥದ್ದು. ಅದೇ ಥರನೇ ಇಫ್ ದ ಆ್ಯನ್ಯುವಲ್ ರೇಟ್ ಆಫ್ ಎ ಸಿಂಪಲ್ ಇಂಟ್ರೆಸ್ಟ್ ಇನ್ಕ್ರೀಸ್ ಫ್ರಮ್ 11% to 17 1/2%, ಎ ಪರ್ಸನ್ಸ್ ಇಯರ್ಲಿ ಇನ್ಕಮ್ ಇನ್ಕ್ರೀಸ್ ಬೈ 1071.20. ದ ಪ್ರಿನ್ಸಿಪಲ್ ಅಮೌಂಟ್ ಏನಂತ ಸೇಮ್ ಎಕ್ಸಾಕ್ಟ್ಲಿ ಸೇಮ್ ಪ್ರಾಬ್ಲಮ್ ಇರುತ್ತೆ. ಅವಾಗಲ್ಲಿ ನಮಗೆ ಏನಂದರೆ 6% ಕೊಡ್ತಿದ್ರು, ಇಲ್ಲಿ ಪರ್ಸೆಂಟ್ 6 ವ್ಯಾಲ್ಯೂಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ವ್ಯಾಲ್ಯೂ ಎಷ್ಟಿತ್ತು? 11 ಇತ್ತು. ಆಮೇಲೆ ಏನಾಗಿದೆ 17 1/2 ವ್ಯಾಲ್ಯೂಗೆ ಬಂದಾಗ ರೇಟ್ ಆಫ್ ಇಂಟ್ರೆಸ್ಟು ಅದರದ್ದು ವ್ಯಾಲ್ಯೂ ಎಷ್ಟು ಇನ್ಕ್ರೀಸ್ ಆಗುತ್ತೆ? 1071.20 ಇನ್ಕ್ರೀಸ್ ಆಗುತ್ತೆ ಅಂತ. ಸೇಮ್ ಎಕ್ಸಾಕ್ಟ್ಲಿ ಇರುವಂಥದ್ದು. ಆವಾಗಲ್ಲಿ 6 ಕೊಡ್ತಿದ್ರು, ಅಲ್ಲಿ ಅವಾಗ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ವ್ಯಾಲ್ಯೂ ಸ್ಟಾರ್ಟಿಂಗಲ್ಲಿ ಕೊಡ್ತಿರಲಿಲ್ಲ, ಆಮೇಲೆ ನೆಕ್ಸ್ಟ್ ಅಲ್ಲಿ ಇದರಲ್ಲಿ ಇನ್ಕ್ರೀಸ್ ಮಾಡಿ ಕೊಡ್ತಿದ್ರು. ಸೊ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ವ್ಯಾಲ್ಯೂಗಳು ಕೊಟ್ಟಿದ್ದಾರೆ. ಸೊ ನೋಡಿರಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಇನ್ಕ್ರೀಸ್ ಆಗಿದೆ ನಾವು ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಎಷ್ಟಿತ್ತು? 11% ಇತ್ತು. ಅವಾಗ ಅದು ಎಷ್ಟಕ್ಕೆ ಇನ್ಕ್ರೀಸ್ ಆಗಿದೆ? 17 1/2% ಇನ್ಕ್ರೀಸ್ ಆಗಿದೆ. ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಇನ್ಕ್ರೀಸ್ ಆದಾಗ ನಮಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ? ಇದು 17 1/2 ಅಂದರೆ ಅರ್ಥ ಏನಾಗುತ್ತೆ ನಮಗೆ? 17.5 ಅಂತ. 17.5 11 ತೆಗೆದ್ರೆ ನಮಗೆ ಏನು ಸಿಗುತ್ತೆ? 6.5% ಇನ್ಕ್ರೀಸ್ ಆಗಿದೆ ಅಂತ ಅರ್ಥ, ಕರೆಕ್ಟಲ್ಲ? 6.5% ಇನ್ಕ್ರೀಸ್ ಆಗಿದೆ. ಸೊ ನಮಗೆ ಟೋಟಲ್ ಬಂದಿರುವಂಥದ್ದು ವ್ಯಾಲ್ಯೂ ಎಷ್ಟಿಲ್ಲಿ? 1071.20 ಅಂತ. ಸೊ ಆದ್ದರಿಂದ ಪಿ ಈಸ್ ಈಕ್ವಲ್ ಟು 1071.20 ಡಿವೈಡೆಡ್ ಬೈ 6.5 ಇಂಟು 100 ಅಂತ. ಸೊ ನೀವು ಇಲ್ಲಿ ಟಿ ವ್ಯಾಲ್ಯೂ ಕೇಳ್ಬೋದು, ಟೈಮ್ ಎಷ್ಟು ಕೊಟ್ಟಿಲ್ಲ ಅಂತ. ಟೈಮ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಅದ್ರ ಬಗ್ಗೆ ಟೆನ್ಷನ್ ತೊಗೊಳ್ಳೋದಕ್ಕೆ ಬೇಕಾಗಿಲ್ಲ, ಯಾಕಂದರೆ ಟೈಮ್ ವ್ಯಾಲ್ಯೂ ಎರಡು ಸೇಮ್ ಇರುತ್ತೆ ಅಂತ ಅರ್ಥ ಅದು, ಕರೆಕ್ಟಲ್ಲ? ಅದಕ್ಕೆ ಇಲ್ಲಿ ನೋಡಿರಿ ಸೊ ನೀವು ಕೊಡ್ತಾವೆ ಇಲ್ಲಿ ಪಾಯಿಂಟನ್ನು ತೆಗೆದುಬಿಟ್ರೆ ಇಲ್ಲಿ ನಮಗೆ ಮೇಲೆ 10 ಮೇಲೆ ಹೋಗುತ್ತೆ, ಕರೆಕ್ಟಲ್ಲ? ಅದಕ್ಕೆ 2 13 ಮತ್ತು ಇದು 2 5 ಅಂತ. ಸೊ ಆವಾಗ ಪಿ ಈಸ್ ಈಕ್ವಲ್ ಟು ಇಲ್ಲಿ ಪಾಯಿಂಟನ್ನು ಇಲ್ಲಿ ತೆಗೆದುಬಿಟ್ರೆ ನಿಮಗೇನು ಕೆಳಗೇನು ಸಿಗುತ್ತೆ? ಕೆಳಗೆ 100 ಸಿಗುತ್ತೆ. 100 ಕರೆಕ್ಟಲ್ಲ? 100 ಅಂತ. ಆವಾಗ ಬೇಕಿದ್ರೆ ಇದನ್ನು ಸೈಡಿಗೆ ಇಲ್ಲಿ ಬರೆದು ಬಿಡ್ತೀನಿ ನೋಡಿರಿ ಇಲ್ಲಿ. ಸೊ ನೀವು ಪಾಯಿಂಟ್ ಮೇಲೆ ಪಾಯಿಂಟ್ ಆದಮೇಲೆ ಸಂಖ್ಯೆ ಇದೆ, 2 ಸಂಖ್ಯೆ ಇದೆ ಅಂದರೆ ಅದರ ಛೇದದಲ್ಲಿ ನಾವು ಏನು ಮಾಡ್ಬೇಕು? 100 ಬರ್ಕೋಬೇಕು ಇಲ್ಲಿ. ಸೊ ಇಲ್ಲಿ 2 0 ಇಲ್ಲಿ 2 0 ಕ್ಯಾನ್ಸಲ್ ಆಯಿತು. ಸೊ ಏನೇನು ಉಳಿದಿದ್ದು ನಮಗೀಗ? 13 ಉಳಿತು, 1071.20 ಉಳಿತು, ಮತ್ತು 5 ಉಳಿತು. ಅದು ಏನು ಉಳಿದು ಬರೆದುಬಿಟ್ರೆ 1,000 ಆಗಲ್ಲ ಇದು. ಈಗ 10,000 ಆಗಲ್ಲ, ಇದು 1,07,120 ಆಗುತ್ತಲ್ಲ. ಸೊ ಇಲ್ಲಿ ಏನು ಉಳಿತು ನಮಗೆ? ಇಲ್ಲಿ 1,07,000 10 ಲಕ್ಷ ಆಗುತ್ತಾ ಇಲ್ಲಿ? 0 ಡಿವೈಡೆಡ್ ಬೈ 13 ಇಂಟು 5 ಅಂತ. ಸೊ ಇದನ್ನು 13ರಿಂದ ಕಟ್ತಾ ಹೊಡ್ರಿ ಎಷ್ಟಾಗುತ್ತೆ? ಇದು 13 8 104 ಆಗುತ್ತೆ, ಕರೆಕ್ಟಲ್ಲ? 13 8 104 ಆದಮೇಲೆ ಎಷ್ಟು ಉಳಿತು? 31 ಉಳಿತು. 31 ಅಂದರೆ 13 3 39 ಅಲ್ಲ, 31 ಅಲ್ಲ, ಸಾರಿ, 13 3 ಬರಲ್ಲ, 13 2 ಬರುತ್ತಾ? ಒಂದು ನಿಮಿಷ. ಇಲ್ಲಿ ಮೈನಸ್ ಇದು ಅಲ್ಲ, ಇದು ಅಳಿಸೋದ್ರಲ್ಲಿ ಎಲ್ಲ ಹೊಂಟದ. ಇನ್ನೊಂದ್ಸರಿ ಬರೆದು ಬಿಡ್ತೀನಿ ನೋಡ್ರಿ, ಯಾಕಂದ್ರೆ ಮತ್ತೆ ಅದು ತಿದ್ದಿದ್ರೆ ಅದು ತಪ್ಪಾಗುತ್ತೆ. 107120 ಅಂತ. ಇದು 13ನ ಸ್ವಲ್ಪ ಮೇಲೆ ಬರೀತೀನಿ, ಯಾಕಂದರೆ ಮತ್ತೆ ಮಿಕ್ಸ್ ಆಗ್ಬಿಡುತ್ತೆ.
13 ಅಂತ. ಸೊ 13ರಿಂದ ನಾವು ಕಟ್ತಾ ಹೊಡೆದು ಏನು ಸಿಗುತ್ತೆ, 13 ಎಂಟ್ಲೆ 104, 31 ಉಳಿತು, 13 ಎಂಟ್ಲೆ 26, 52 ಉಳಿತು, 13 4 52. ಸೊ ಇದನ್ನು 5ರಿಂದ ಗುಣಾಕಾರ ಮಾಡೋದು ಏನು ಸಿಗುತ್ತೆ, 0 0, ಯಾಕಂದರೆ 5 4 20 ಆಗುತ್ತೆ, 2 ಕೈಲಿ 5 2 10 12, 1 ಕೈಲಿ 5 8 40 41, ಕರೆಕ್ಟಾ? ಸೊ 1 ನಿಮಿಷ, ಇಲ್ಲಿ ಎಷ್ಟು ಉಳಿತು, ಅಲ್ಲ ಸಾರಿ ಇಲ್ಲಿ ನೋಡಿರಿ 5 2 ಇದು 5 2 ಕ್ಯಾಲ್ಕುಲೇಷನ್ಸ್ ಮಾಡೋದ್ರಲ್ಲಿ ಭಾಳ ಕಾನ್ಸಂಟ್ರೇಷನ್ ಇರಬೇಕು ಸ್ವಲ್ಪ, ಯಾಕಂದರೆ ಸಣ್ಣ ಮಿಸ್ಟೇಕ್ ಡಿಜಿಟ್ಗಳು ವ್ಯಾಲ್ಯೂ ಏನಾಗುತ್ತೆ ತಪ್ಪಾಗ್ಬಿಡುತ್ತೆ. ಸೊ ಇಲ್ಲಿ ಗುಣಾಕಾರ 2 ಬರ್ಕೋಬೇಕು, ನಾವಿಲ್ಲಿ 5 ಬರ್ಕೊಂಡಿವಿ, ಕರೆಕ್ಟಲ್ಲ? ಸೊ ಈಗ ನೀವು ಗುಣಾಕಾರ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ, 2 0 0, 2 4 8, 2 2 4, 2 8 16 ಅಂತ. ಸೊ 16,480 ವ್ಯಾಲ್ಯೂ ಸಿಗುತ್ತೆ, 16,480 ವ್ಯಾಲ್ಯೂ ಸಿಗುತ್ತೆ. ಯಾವ್ದು ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ 5th ಕ್ವಶನ್. ಸೊ ಸೇಮ್ ಪ್ರಾಬ್ಲಮ್ ಇರುವಂಥದ್ದು, ಏನು ಇಲ್ಲ, ಸೇಮ್ ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಇರುವಂಥದ್ದು. ಬಟ್ ಲಾಸ್ಟಿಗೆ ಏನಂತಂದರೆ ಒಂದು ಇಲ್ಲಿ ಅದೇ ಬಂದಿರುವಂಥದ್ದು ವ್ಯಾಲ್ಯೂಗೆ ನಾವು ಬಂದಿರುವಂಥ ಪ್ರಿನ್ಸಿಪಲ್ಗೆ 10% 5 ಇಯರಿಗೆ ಎಷ್ಟಾಗುತ್ತೆ ನಾವು ಕಂಡುಹಿಡಬೇಕು ಇಲ್ಲಿ, ಕರೆಕ್ಟಲ್ಲ? ಸೊ ನೋಡಿ ಇಲ್ಲಿ ಸೇಮ್ ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಇರುವಂಥದ್ದು. ಸೊ ಸ್ಟಾರ್ಟಿಂಗಲ್ಲಿ ಎಷ್ಟು ಪರ್ಸೆಂಟೇಜ್ ಇತ್ತು, ರೇಟ್ ಆಫ್ ಇಂಟ್ರೆಸ್ಟ್ 11 ಇತ್ತು. ಸೊ ಅವಾಗ ಎಷ್ಟು ಚೇಂಜ್ ಆಗಿದೆ, ಅದು 17 1/2 ಆಗಿದೆ. ಅಂದರೆ 11% ಇದ್ದಿದ್ದು ಅದು 17 1/2% ಕನ್ವರ್ಟ್ ಆಗಿದೆ. ಅಂದರೆ ಎಷ್ಟು ಇನ್ಕ್ರೀಸ್ ಆದಾಗ ಇಲ್ಲಿ ನಮಗೆ ಇಲ್ಲಿಂದ ಇಲ್ಲಿಗೆ 6.5% ಇನ್ಕ್ರೀಸ್ ಆಗಿದೆ ಅಂತ ಅರ್ಥ, ಕರೆಕ್ಟಲ್ಲ? ಸೇಮ್ ಎಕ್ಸಾಕ್ಟ್ಲಿ ಇರುವಂಥದ್ದು. ಅದೇ ನಾವು ಪಿ ವ್ಯಾಲ್ಯೂ ಏನು ಬರುತ್ತೆ ಸ್ಟಾರ್ಟಿಂಗಲ್ಲಿ, ಪಿ ವ್ಯಾಲ್ಯೂ ಸೇಮ್ ನಾ ಡೈರೆಕ್ಟಾಗಿ ಬರ್ತೀನಿ ನೋಡ್ರಿ, ಯಾಕಂದರೆ ಪ್ರೀವಿಯಸ್ಸಲ್ಲಿ ತೋರಿಸಿದ್ದೀನಿ. 1071.20 ಡಿವೈಡೆಡ್ ಬೈ ಎಷ್ಟು ಪರ್ಸೆಂಟೇಜ್ ಇಲ್ಲಿ, 6.5 ಇಂಟು 100 ಅಂತ. ಸೊ ಇದರದ್ದು ವ್ಯಾಲ್ಯೂ ನಮಗೇನು ಸಿಗುತ್ತೆ, ಪಿ ವ್ಯಾಲ್ಯೂ ಏನು ಸಿಕ್ತು ಇಲ್ಲಿ, 16,480 ರುಪೀಸ್ ವ್ಯಾಲ್ಯೂ ಸಿಕ್ತು, ಕರೆಕ್ಟಲ್ಲ? ಸೊ ಈ ಬಂದಿರುವಂಥದ್ದು ಪ್ರಿನ್ಸಿಪಲ್ ವ್ಯಾಲ್ಯೂಗೆ ನಾವು 10% 5 ಇಯರಿಗೆ ಎಷ್ಟಾಗುತ್ತೆ ಅಂತ, ಅದೇ 5 ವರ್ಷಕ್ಕೆ 10 ಬಡ್ಡಿ ಲೆಸ್ ಕೊಟ್ಟಾಗ ಎಷ್ಟಾಗುತ್ತೆ ನಾವು ಕಂಡುಹಿಡಿಯೋಕ್ಕಿಲ್ಲ. ಆದ್ದರಿಂದ ಸೊ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಪಿ ಟಿ ಆರ್ ಡಿವೈಡ್ ಬೈ 100 ಅಂತ ನಮಗೆ ಫಾರ್ಮುಲಾ ಗೊತ್ತಿದೆ. ಸೊ ಅದಕ್ಕೆ ನಾನು ಡೈರೆಕ್ಟಾಗಿ ಬರ್ತೀನಿ ನೋಡ್ರಿ. ಸೊ ಪ್ರಿನ್ಸಿಪಲ್ ಏನಿದೆ 16,480. ಸೊ ಎಷ್ಟು ಪರ್ಸೆಂಟೇಜ್ ರೇಟ್ ಆಫ್ ಇಂಟ್ರೆಸ್ಟು, 10 ಇಂಟು 5 ಇಯರ್ಸ್ ಡಿವೈಡ್ ಬೈ 100 ಅಂತ. ಆದ್ದರಿಂದ ಇಲ್ಲಿ ಡಬಲ್ 0, ಇಲ್ಲಿ 1 0, ಇಲ್ಲಿ 1 0 ಕ್ಯಾನ್ಸಲ್. ಸೊ ಈಗ 5ರಿಂದ ನೀವು ಗುಣಾಕಾರ ಮಾಡಿದರೆ ಏನಾಗುತ್ತೆ ನಮಗೆ, ಸೊ 5 8 40, 4 ಕೈಲ 5 8 40, 4 ಕೈಲ 5 4 20, 24, 2 ಕೈಲ 5 6 30, 32, 6 ಕೈಲ ಮತ್ತು 5 1 5 8, ಅಂದರೆ 8,840 ರೂಪಾಯಿ ಬರುತ್ತೆ. ಅಂದರೆ ಅದರದ್ದು ಡಬಲ್ ಪಟ್ ಆಗುತ್ತೆ, ಕರೆಕ್ಟಲ್ಲ? ಸೊ ಯಾವುದು ಆಪ್ಷನ್ ನಂಬರ್ 8,840 ಅಂದರೆ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ನೆಕ್ಸ್ಟ್ ನೋಡಿ. ಸೊ ಇಲ್ಲಿ ನೋಡಿ 8,800 becomes 12,000 at a certain rate of interest in 4 years. If the rate of interest would be 3% more, then find the amount at the end of the 7 year ಅಂತ. ಸೊ ನಮಗೆ ಅವಾಗ ಎಷ್ಟೊತ್ತೇನು ಮಾಡ್ತಿದ್ರು ಅಂದರೆ ಅಲ್ಲಿ ನಮಗೆ ಟೋಟಲ್ ಆಗಿ ಅಮೌಂಟ್ ಕೊಡ್ತಿರಲಿಲ್ಲ, ಏನಂದರೆ ಜಸ್ಟ್ ಪ್ರಿನ್ಸಿಪಲ್ ಅಮೌಂಟ್ ಅಲ್ಲ, ಅಲ್ಲಿ ನಮ್ಗೆ ಏನಾಗ್ತದೆ ಅವಾಯ್ಡ್ರದ್ದು ನೋಡೋ ನಮಗೇನು ಕೊಡ್ತಿದ್ರು ಅಂದರೆ ಅಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಡಿಫ್ರೆನ್ಸ್ಗಳು ಕೊಡ್ತಿದ್ರು, ಮತ್ತು ನಮಗೆ ಒಂದು ಫಿಕ್ಸ್ಡ್ ಇಯರ್ ಕೊಡ್ತಿದ್ರು, ಮತ್ತು ಅಲ್ಲಿ ಅವುಗಳದ್ದು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೇ ಡಿಫ್ರೆನ್ಸ್ ಆಗಿದೆ ಅಂತ ಕೊಡ್ತಿದ್ರು. ಬಟ್ ಇಲ್ಲಿ ಮಿಕ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಏನಂತಂದರೆ ಒಂದು ಪ್ರಿನ್ಸಿಪಲ್ ಅಮೌಂಟ್ ಕೊಟ್ಟು ಅದರದ್ದು ಟೋಟಲ್ ಅಮೌಂಟನ್ನು ಕೊಟ್ಟು ಆಮೇಲೆ ಡಿಫ್ರೆಂಟ್ ಇಯರ್ ಕೊಟ್ಟು ಮತ್ತು ಡಿಫ್ರೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟ ಹಿಂಗೆ ಮಾಡೋದಂತ ಇದೊಂದು ನಿಮಗೆ ಪ್ರಾಬ್ಲಮ್. ಇದನ್ನು ಹಿಂಗೆ ಮಾಡೋದ್ರೆ ನೀವು ಇದನ್ನು ಕೂಡ 2 ಮೆಥಡಲ್ಲಿ ಮಾಡ್ಬೋದು, ಒಂದು ಶಾರ್ಟ್ಕಟ್ ಅಪ್ರೋಚ್, ಇನ್ನೊಂದು ಬೇಸಿಕ್ ಮೆಥಡ್ ಅಂತ. ಸೊ ನಿಮಗೆ ಫಸ್ಟು ಸ್ಟಾರ್ಟಿಂಗಲ್ಲಿ ನಾನು ಬೇಸಿಕ್ ಮೆಥಡ್ ತಿಳಿಸ್ತೀನಿ, ಇದ್ರ ಹೆಂಗೆ ಮಾಡೋದಂತ. ಬೇಸಿಕ್ ಮೆಥಡ್ ಸೊ ನೀವು ನೋಡಿ ಕಂಪೇರ್ ಮಾಡಿ ಇಲ್ಲಿ ಬೇಸಿಕ್ ಮೆಥಡಿಗೆ ಮತ್ತು ಶಾರ್ಟ್ಕಟ್ ಅಪ್ರೋಚಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಸೊ ಬೇಸಿಕ್ ನೋಡಿ ಏನಿದೆ, ಒಂದು ಅಮೌಂಟ್ 8,800 ರೂಪಾಯಿ ಇದ್ದಿದ್ದು ಅದು 12,000 ಆಗಿದೆ. ಅಂದರೆ ಅದೇನರ್ಥ, 8,800 ರೂಪಾಯಿ ಇದ್ದಿದ್ದು ಅಮೌಂಟು 12,000 ರೂಪಾಯಿ ಆಗಿದೆ ಅಂದರೆ 12,000 ರೂಪಾಯಿ ಆಗಿದೆ ಅಂದರೆ ಸೊ ನಮಗಿದೇನು ಅರ್ಥ, ಇದು ಪ್ರಿನ್ಸಿಪಲ್ ಅಮೌಂಟು. ಸೊ ಇದು ಪ್ರಿನ್ಸಿಪಲ್ ಅಮೌಂಟು, ಇದು ಪ್ರಿನ್ಸಿಪಲ್ ಆಗಿರುವಂಥದ್ದು, ಲಾಸ್ಟಿಗೆ ಬಂದಿರುವಂಥ ಬಡ್ಡಿ ಸಮೇತ ಬಂದಿರುವಂಥದ್ದು ಅಮೌಂಟ್ ಇದು. ಸೊ ಎಷ್ಟು ವರ್ಷದಲ್ಲಿ, 4 ವರ್ಷದಲ್ಲಿ, ಕರೆಕ್ಟಾ? 4 ವರ್ಷದಲ್ಲಿ. ಬಟ್ ನಮಗೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ, ಅಂದರೆ 6% ಅಂತ, ಕರೆಕ್ಟಲ್ಲ? ಸೊ ನಮ್ಗೆ ಅವಾಗ ಇದರದ್ದು ಸಿಂಪಲ್ ಇಂಟ್ರೆಸ್ಟ್ ಸ್ಟಾರ್ಟಿಂಗಲ್ಲಿ ಕಂಡುಹಿಡಕ್ಕೆ ಹೋಗೋದು. ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಏನಾಗುತ್ತೆ ನಮಗೆ, ಸಿಂಪಲ್ ಇಂಟ್ರೆಸ್ಟ್ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಬೇಕು, ಕರೆಕ್ಟಾ? ರೇಟ್ ಆಫ್ ಇಂಟ್ರೆಸ್ಟ್ ಬೇಕು.
ಸೊ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು PTR ಡಿವೈಡ್ ಬೈ 100 ಅಂತ. ಸೊ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ನೋಡಿ, 12,000 8,800 ರೂಪಾಯಿ ಇದ್ದಿದ್ದು 12,000 ಆಗಿತ್ತು ಅಂದರೆ, ಸೊ ಅದರದ್ದು 12,000ದಲ್ಲಿ 8,800 ಮಾಡಿದರೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ, ಕರೆಕ್ಟ್ ಅಲ್ಲ? ಬಡ್ಡಿ ಅದ್ರ ಬಂದಿರುವಂಥ ಬಡ್ಡಿ 4 ವರ್ಷದಲ್ಲಿ. ಸೊ 12,000ದಲ್ಲಿ 8,800 ಕಳೀರಿ, 12,000ದಲ್ಲಿ 8,800 ಕಳೀರಿ, ಅವಾಗ ನಮ್ಗೆ ಏನು ಸಿಗುತ್ತೆ? ಸೊ ಡಬಲ್ 0 1 0 ಕ್ಯಾನ್ಸಲ್ 0 2. ಸೊ 11ರಲ್ಲಿ 8 ತೆಗೆದ್ರೆ 3, ಅಂದರೆ ನಮಗೆ 3,200 ರೂಪಾಯಿ ಬಡ್ಡಿ ಬಂದಿದೆ ಅಂತ ಅರ್ಥ. ಸೊ 3,200 ರೂಪಾಯಿ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಎಷ್ಟಿತ್ತು? 8,800 ರೂಪಾಯಿ ಇಂಟು ಟೈಮ್ ಎಷ್ಟಿತ್ತು? 4 ಇಯರ್ ಅಂತ. ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿಲ್ಲ, ಸೊ 6 ಡಿವೈಡ್ ಬೈ ನಮಗೆ 100 ಅಂತ. ಸೊ ಆದ್ದರಿಂದ ಇಲ್ಲಿ ಡಬಲ್ 0 ಇಲ್ಲಿ ಡಬಲ್ 0 ಕ್ಯಾನ್ಸಲ್ ಆಯಿತು, ಕರೆಕ್ಟಲ್ಲ? ಇದು 4 1 4 8 800 ರೂಪಾಯಿ ಆಯ್ತು ಇಲ್ಲಿ. ಸೊ ಇದು 8ರಿಂದ ಮತ್ತೆ ಕಟ್ತಾ ಹೊಡೆದ್ರೆ ಇಂಟು 11 ಅಂತ. ಸೊ ಅವಾಗ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ, ಇಲ್ಲೇನು ಉಳಿತು? 100 ಉಳಿತು. ಸೊ 100 ಡಿವೈಡ್ ಬೈ 11% ಉಳಿತಿಲ್ಲ, ಕರೆಕ್ಟಲ್ಲ? ಇದು ನಮಗೆ R ವ್ಯಾಲ್ಯೂ ಬಂತು. ಸೇಮ್ ಇದೇ ಬಂದಿರುವಂಥ R ವ್ಯಾಲ್ಯೂಗೆ ನಾವು ಅದರ ರೇಟ್ ಆಫ್ ಇಂಟ್ರೆಸ್ಟ್ ವುಡ್ ಬಿ 3% ಮೋರ್ ಅಂತ. ಸೊ ಬಂದಿರುವಂಥ ವ್ಯಾಲ್ಯೂಗೆ ನಾವು ಬಂದಿರುವಂಥ ಆರ್ ವ್ಯಾಲ್ಯೂಗೆ ಅದರಲ್ಲಿ 3% ಹೆಚ್ಚಿಸಿದಾಗ ಅವಾಗ ಅದೇ 7 ಇಯರಿಗೆ ಎಷ್ಟು ಬಡ್ಡಿ ಬರುತ್ತೆ ನಾವು ಕಂಡುಹಿಡಬೇಕು, ಅಂದರೆ ಅಮೌಂಟ್ ಎಷ್ಟು ಬರುತ್ತೆ ಅಂತ. ಲಾಸ್ಟಿಗೆ ಅಮೌಂಟ್ ಬರುತ್ತೆ, ಎಷ್ಟು ಬರುತ್ತೆ ಕಂಡುಹಿಡಬೇಕು ಇಲ್ಲಿ. ಸೊ ಇದನ್ನು ಬೇಕಿದ್ರೆ ಇಲ್ಲಿ ಒಂದು ಸರಿ ಬರೆದು ಬಿಡ್ತೀನಿ ನೋಡಿರಿ, ಇದು ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ. 8,800 ಸಾರಿ 3,200 ಇದು 3,200. ಆದ್ದರಿಂದ ಇಲ್ಲಿ 800, ಕರೆಕ್ಟಲ್ಲ? ಮತ್ತು ಇದನ್ನು ಕಟ್ತಾ ಹೊಡೆದ್ರೆ ಇಲ್ಲಿ 100 ಬರುತ್ತೆ ಅಷ್ಟೇ ಇದು. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರಿ ಅಂತ ಅನ್ಕೊತೀನಿ ನಾನು. ಸೊ ನೆಕ್ಸ್ಟ್ ಈ ಬಂದಿರುವಂಥ ಆರ್ಗೆ ನಾವು 3% ಇನ್ಕ್ರೀಸ್ ಮಾಡಿದಾಗ ಏನಾಗುತ್ತೆ ನೋಡ್ರಿ ಇಲ್ಲಿ. ಸೊ ನಮಗೆ ಇಲ್ಲಿ R ವ್ಯಾಲ್ಯೂ ಏನು ಬಂತು? 100 ಡಿವೈಡ್ ಬೈ 11% ವ್ಯಾಲ್ಯೂ ಬಂತು. ಸೊ ಈ ಬಂದಿರುವಂಥ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ನಾವು ಏನು ಮಾಡಬೇಕು? 3% ಇನ್ಕ್ರೀಸ್ ಮಾಡಬೇಕು. ಸೊ 3% ಇದರಲ್ಲಿ ಇನ್ಕ್ರೀಸ್ ಮಾಡಿದರೆ ನಮಗೇನು ಸಿಗುತ್ತೆ? ಇದು R1 ವ್ಯಾಲ್ಯೂ ಅಂದ್ಕೊಳ್ಳಿ. ಇದನ್ನು R2 ವ್ಯಾಲ್ಯೂ ಏನಾಗುತ್ತೆ ನಮಗೆ? 100 ಡಿವೈಡ್ ಬೈ 11 ಪ್ಲಸ್ 3. ಸೊ ನಮಗೆ ಯಾವಾಗ ರೇಟ್ ಆಫ್ ಇಂಟ್ರೆಸ್ಟ್ ಏನಾಗುತ್ತೆ? ಸೊ 100 ಡಿವೈಡ್ ಬೈ 11 ಪ್ಲಸ್ 33 ಸಾರಿ 3 ಅಂದರೆ ಅವಾಗ ನಾವು ಇದ್ರದ್ದು ಎಲ್ ಸಿ ಎಮ್ ತೆಗೆದ್ರೆ ಏನಾಗುತ್ತೆ ನಮಗೆ? 100 ಪ್ಲಸ್ ಇದು 11 ಇಲ್ಲಿ 3 ಗುಣಾಕಾರ ಮಾಡಿರಿ, ಅವಾಗ ಏನಾಗುತ್ತೆ? 33 ಆಗುತ್ತೆ. 33 11ರಲ್ಲಿ ಕೂಡಿಸಿದ್ರೆ ನಮ್ಗೆ ಏನು ಸಿಗುತ್ತೆ? 133 ಡಿವೈಡ್ ಬೈ 11% ಆಗುತ್ತೆ. ಸೊ ನಮಗೆ ಇದು ರೇಟ್ ಆಫ್ ಇಂಟ್ರೆಸ್ಟ್ ಬಂದಿಷ್ಟು. ಸೊ ಈ ರೇಟ್ ಆಫ್ ಇಂಟ್ರೆಸ್ಟ್ ಬಂದಿದ್ದಲ್ಲಿ ಸೇಮ್ ಕೊಟ್ಟಿರುವಂಥ ಪ್ರಿನ್ಸಿಪಲ್ಗೆ ನಾವು 7 ವರ್ಷಕ್ಕೆ ಎಷ್ಟು ಬಡ್ಡಿ ಆಗುತ್ತೆ ಕಂಡುಹಿಡಬೇಕಂತ. ಆದ್ದರಿಂದ P ಈಸ್ ಈಕ್ವಲ್ ಟು 8,800 ರೂಪಾಯಿ. ಸೊ ಎಷ್ಟು? ಟೈಮ್ ಎಷ್ಟು? 7 ಇಯರಿಗೆ ನಮಗೆ ಅಮೌಂಟ್ ಎಷ್ಟು ಬರುತ್ತೆ ಕಂಡುಹಿಡಬೇಕಿಲ್ಲ. ಆದ್ದರಿಂದ ನಮಗೇನಾಗುತ್ತೆ ನೋಡ್ರಿ, ಸೊ ಪ್ರಿನ್ಸಿಪಲ್ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಬೇಕು ಸ್ಟಾರ್ಟಿಂಗಲ್ಲಿ. ಸೊ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಎಷ್ಟೈತಿ? 8,800 ರೂಪಾಯಿ. ಟೈಮ್ ಎಷ್ಟೈತಿ? 7 ವರ್ಷ ಇಂಟು ಅದ್ರದ್ದು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ? 133 ಡಿವೈಡ್ ಬೈ 11 ಡಿವೈಡ್ ಬೈ 100 ಅಂತ ಟೋಟಲ್ ಆಗಿ, ಕರೆಕ್ಟಲ್ಲ? ಸೊ ಆವಾಗ ನಮಗೇನಾಗುತ್ತೆ? ಇಲ್ಲಿ ಡಬಲ್ 0 ಇಲ್ಲಿ ಡಬಲ್ 0 ಕ್ಯಾನ್ಸಲ್ ಆಯಿತು. 11 1 11 8. ಸೊ ಮೇಲೆ ಏನೇನು ಉಳಿತು? ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು 8 ಇಂಟು 7 ಇಂಟು 133. ಸೊ ಇವೆಲ್ಲ ನೀವು ಗುಣಾಕಾರ ಮಾಡಿದರೆ ನಮಗೇನಾಗುತ್ತೆ? ಒಂದು ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ಬರುತ್ತೆ. ಸೊ ಸಿಂಪಲ್ ಇಂಟ್ರೆಸ್ಟ್ ಬೇಕಿದ್ರೆ ಗೆರೆ ಎಳೆದು ಬಿಡ್ತೀನಿ, ಬೇಡ ಸ್ಟ್ರೇಟಾಗಿ ಹೇಳ್ತೀನಿ ಒಂದು ನಿಮಿಷ. ಸೊ ಆವಾಗ ನಮಗೆ ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ, ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಗುಣಾಕಾರ ಮಾಡಿರಿ 8 56 ಇಂಟು 133 ಅಂತ 56 ಇಂಟು 133. ಸೊ ಮತ್ತೆ ಗುಣಾಕಾರ ಮಾಡಿದರೆ ನೋಡಿರಿ 133 ಇಂಟು 56 ಗುಣಾಕಾರ ಮಾಡಿರಿ 6 3 18 6 3 18 19 ಒಂದು ಕೈಲ 6 1 6 7 ಪ್ಲಸ್ 5 3 15 ಒಂದು ಕೈಲ 5 3 15 16 5 1 6. ಸೊ ನಮಗೇನು ಸಿಗುತ್ತೆ? 8 14 ಒಂದು ಕೈಲ 13 14 ಒಂದು ಕೈಲ 7 ಅಂದರೆ 7448. ಸೊ ನಮಗೇನಾಗ್ತಿದ್ದು? ಇದು ಸಿಂಪಲ್ ಇಂಟ್ರೆಸ್ಟ್ ಬಂತು. ಸೊ ಇದರಲ್ಲಿ ನಮ್ಗೆ ಅಮೌಂಟ್ ಬೇಕಂದರೆ ಸಿಂಪಲ್ ಇಂಟ್ರೆಸ್ಟ್ನ ಪ್ರಿನ್ಸಿಪಲ್ ಕೂಡಿಸಿದ್ರೆ ನಮ್ಗೆ ಏನಾಗುತ್ತೆ? ಅಮೌಂಟ್ ಬರುತ್ತೆ. ಸೊ ಆದ್ದರಿಂದ ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಎಷ್ಟಿತ್ತು? 8,800 ರೂಪಾಯಿ ಇತ್ತು. ಇದರಲ್ಲಿ ನಾವು 7,448 ಕೂಡಿಸಿದ್ರೆ ನಮಗೆ ಅಮೌಂಟ್ ವ್ಯಾಲ್ಯೂ ಬರುತ್ತಿಲ್ಲ, ಕರೆಕ್ಟಲ್ಲ? ಸೊ ಆದ್ದರಿಂದ ಅಮೌಂಟ್ ವ್ಯಾಲ್ಯೂ ಏನು ಬರುತ್ತೆ ನಮಗೆ? ಸೊ 8 4 12 16 ಅಂದರೆ 16,848 ರೂಪಾಯಿ ಬರುತ್ತೆ, ಕರೆಕ್ಟಲ್ಲ? ಸೊ ಅದು 16,848. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಟೈಮ್ ಹಿಡಿತು ನಮಗೆ. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ R ವ್ಯಾಲ್ಯೂ ಕಂಡುಹಿಡ್ಕೋಬೇಕು. R ವ್ಯಾಲ್ಯೂ ಕಂಡುಹಿಡಿದ ಅದರಲ್ಲಿ 3% ಇನ್ಕ್ರೀಸ್ ಮಾಡಿ ಮತ್ತೆ ಅದರ ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿದು ಮತ್ತೆ ಅಮೌಂಟ್ ಕಂಡುಹಿಡಬೇಕು. ಸೊ ನಿಮಗೆ ಇಷ್ಟೆಲ್ಲ ಟೈಮ್ ಬೇಕಾಗಿತ್ತು ಬೇಸಿಕ್ ಮೆಥಡ್ ಮಾಡಿದರೆ. ಇದನ್ನು ನೀವು ಶಾರ್ಟ್ಕಟ್ ಅಪ್ರೋಚ್ ನೋಟಲ್ಲಿ ಹೆಂಗೆ ಅಂತಂದರೆ ನನ್ನ ಅಪ್ರೋಚ್ ನೀವು
ನೋಡಿರಿ ನಿಮ್ಗೆ ಹೆಂಗಾಗುತ್ತೆ ವಿತಿನ್ ಸೆಕೆಂಡಲ್ಲಿ ನೀವು ಆನ್ಸರ್ ತೆಗಿತೀರ. ಹೆಂಗಂತಂದರೆ ಒಂದು ನಿಮಿಷ, ಇದು ಪೇಜ್ ಇಲ್ಲಿದಕ್ಕೆ ಬಂತು. ಆ್ಯಕ್ಚುಲಿ ಇದು ಈ ಪೇಜು ಲಾಸ್ಟಿಗೆ ಬರಬೇಕಿತ್ತು. ಬೇಕಿದ್ರೆ ಅದನ್ನು ಬೇಕು ಆ ಪೇಜನ್ನು ಡಿಲೀಟ್ ಮಾಡ್ತೀನಿ ನೋಡ್ರಿ. ಒಂದು ನಿಮಿಷ, ಅದು ಆಗ್ತಿಲ್ಲ, ನಾನು ಆಮೇಲೆ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ಶಾರ್ಟ್ಕಟ್ ಅಪ್ರೋಚ್ ನೋಡ್ರಿ. ಒಂದು ನಿಮಿಷ, ಎಲ್ಲಿ ಹೋಯ್ತಿದ್ದು ಕ್ವಶನ್ಸು? ಎಲ್ಲಿ ಹೋಯ್ತು? ಒಂದು ನಿಮಿಷ. ಏನಿಲ್ಲ, ಸ್ವಲ್ಪ ಅದು ನಂದು ಪೆನ್ ಟ್ಯಾಬ್ಲೆಟ್ ಹೆಂಗಾಗಿತ್ತು. ಸೊ ನೋಡಿ ಇಲ್ಲಿ ಅದೇ ಪ್ರಾಬ್ಲಮ್ಗೆ ನಾವು ಶಾರ್ಟ್ಕಟ್ ಅಪ್ರೋಚ್ ಹೆಂಗೆ ಅಪ್ಲೈ ಮಾಡಿತ್ತು ನೋಡ್ರಿ ಇಲ್ಲಿ. ಸೊ ಯಾವುದು ಮೆಥಡ್ 2 ಶಾರ್ಟ್ಕಟ್ ಅಪ್ರೋಚ್. ಸೊ ಶಾರ್ಟ್ಕಟ್ ಅಪ್ರೋಚ್ ಏನಿರುತ್ತೆ ನೋಡ್ರಿ. ಸೊ ಸ್ಟಾರ್ಟಿಂಗಲ್ಲಿ ಆತ ಪ್ರಿನ್ಸಿಪಲ್ ಎಷ್ಟು ಕೊಟ್ಟಿದ್ದ? 8,800 ರೂಪಾಯಿ ಕೊಟ್ಟಿದ್ದ, ಕರೆಕ್ಟಲ್ಲ? ಸೊ 8,800 ರೂಪಾಯಿ. ಈ 8,800 ರೂಪಾಯಿ ಆತಾಗ ಎಷ್ಟು ಅಮೌಂಟ್ ಬೆಳೆದಿತ್ತು? 12,000 ರೂಪಾಯಿ ಬೆಳೆದಿತ್ತು, ಕರೆಕ್ಟಲ್ಲ? ಸೊ ಎಷ್ಟು ವರ್ಷದಲ್ಲಿ? 4 ವರ್ಷದಲ್ಲಿ. ಎಷ್ಟು ಪರ್ಸೆಂಟ್ ಮೇಲೆ? 6% ಮೇಲೆ. ಸೊ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲಿ ವ್ಯಾಲ್ಯೂ ಸ್ಟಾರ್ಟಿಂಗಲ್ಲಿ ಕೊಟ್ಟಿಲ್ಲ, ಅಂದರೆ 6 ಬರ್ಕೊಡಿ ಅದನ್ನು. ಸೊ ಸೇಮ್ ಅದೇ ಅಮೌಂಟು ಎಷ್ಟು ಬೆಳೀತದೆ ನಮಗೆ ಗೊತ್ತಿಲ್ಲ. ಸೊ ಎಷ್ಟು ಬೆಳೀತದೆ ಅಂದರೆ ಗೊತ್ತಿಲ್ಲ, ಅದನ್ನು ಎಕ್ಸ್ ಅಂತ ಬರ್ಕೊಳ್ಳಿ ನೀವು, ಬೇಕಿದ್ರೆ ಲಾಸ್ಟಿಗೆ ಅದರ ವ್ಯಾಲ್ಯೂ ಸಿಗುತ್ತೆ. ಸೊ ಎಷ್ಟು ವರ್ಷದಲ್ಲಿ? 7 ವರ್ಷದಲ್ಲಿ. ಅವಾಗ ಅದರದ್ದು ಸ್ಟಾರ್ಟಿಂಗ್ಲೇ 6% ಇದ್ದಿದ್ದು ಅದ್ರದ್ದು ರೇಟ್ ಆಫ್ ಇಂಟ್ರೆಸ್ಟ್ ಏನಾಗುತ್ತೆ? 3% ಹೆಚ್ಚಾಗತ್ತಂತ ಅದರಲ್ಲಿ, ಕರೆಕ್ಟಲ್ಲ? ಹೆಚ್ಚಾಗತ್ತಂತ. ಅವಾಗ ನಮಗೆ ಈ 7 ವರ್ಷದಲ್ಲಿ ಈ 3% ಹೆಚ್ಚಾದಂಥ ರೇಟ್ ಆಫ್ ಇಂಟ್ರೆಸ್ಟ್ ನಮಗೆ ಟೋಟಲ್ ಅಮೌಂಟ್ ಎಷ್ಟು ಬರುತ್ತೆ ಕಂಡುಹಿಡಿಯೋಕಂತ, ಕರೆಕ್ಟಲ್ಲ? ಆದ್ದರಿಂದ ನೋಡ್ರಿ, ಸ್ಟಾರ್ಟಿಂಗಲ್ಲಿ ಏನಿತ್ತು? ಒಂದು ಪಿ ವ್ಯಾಲ್ಯೂ 8,800 ರೂಪಾಯಿ ಇತ್ತು, ಕರೆಕ್ಟಲ್ಲ? ಅದೇ ಅಮೌಂಟ್ ಎಷ್ಟು ಬೆಳೆದೈತಿ ಇಲ್ಲಿ ನಮಗೆ? ಈಗ 12,000 ಬೆಳೆದೈತಿ. ಸೊ ಇವೆರಡರ ನೋಡೋಣ, ನಮಗೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ? ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅವಾಗ? 3,200 ರೂಪಾಯಿ ಬರುತ್ತೆ. ಸೊ ಈ 4 ವರ್ಷದಲ್ಲಿ ಬೆಳೆದಂಥ ಬಡ್ಡಿ ಎಷ್ಟು? 3,200 ರೂಪಾಯಿ. ಅದೇ 1 ವರ್ಷದಲ್ಲಿ ಮಾಡ್ಕೋಬೇಕು, ನಾವು ಏನು ಮಾಡಬೇಕು? 4ರಿಂದ ಕಟ್ತಾ ಹೊಡಬೇಕು. ಸೊ ಎಷ್ಟಾಗುತ್ತೆ? 800 ರೂಪಾಯಿ ಆಗುತ್ತೆ, ಕರೆಕ್ಟಲ್ಲ? ಸೇಮ್ ಅದೇ ವ್ಯಾಲ್ಯೂನ ನೋಡ್ರಿ ಎಷ್ಟೈತಿ? 7/6 ಪ್ಲಸ್ 3% ಅಂತ. ಸೊ ನೀವು ಇದನ್ನು ಗುಣಾಕಾರ ಮಾಡಿರಿ. 7 × 6 7 6. ಸೊ 7 × 3 ಎಷ್ಟಾಗುತ್ತೆ? 21%. ಸೊ ಆದ್ದರಿಂದ ನಮ್ಗೆ ಗುಣಾಕಾರ ಮಾಡಿದರೆ ವ್ಯಾಲ್ಯೂ 7R ಪ್ಲಸ್ 7 3 21% ಆಗುತ್ತೆ. ಸೊ ನೀವಿಷ್ಟು ಬರ್ಕೊಂಬಿಡ್ಬೇಕು ಇಲ್ಲಿ, ಕರೆಕ್ಟಲ್ಲ? ಸೊ 7R. ಸೊ ನಮಗೆ ಆರ್ ವ್ಯಾಲ್ಯೂ ಇಲ್ಲಿ ಬಂತು. ಸೊ ನಮಗೆ ಸೊ ನೋಡಿ ಇಲ್ಲಿ 4 ಇಯರಿಗೆ 3,200 ಏನಿತ್ತು ಸಿಂಪಲ್ ಇಂಟ್ರೆಸ್ಟ್ ಇತ್ತು. ಅದನ್ನು 1 ಇಯರಿಗೆ ಕನ್ವರ್ಟ್ ಮಾಡಿದ್ರೆ ನಮಗೆ ಇರುತ್ತೆ 800 ಬಂತು. ಸೊ 6 ಜಾಗದ ನಾವು ಏನು ಮಾಡ್ಬೇಕಿಲ್ಲ? 800 ಬರ್ಕೋಬೇಕಿಲ್ಲ. ಇಲ್ಲ ಅಂದರೆ ನಿಮ್ಗೆ ಅರ್ಥ ಆಗ್ಲಿಕ್ಕಂದ್ರೆ YR ಈಸ್ ಈಕ್ವಲ್ ಟು ಏನೈತಿ? ಇಲ್ಲಿ 800 ಐತಿ. YR ಈಸ್ ಈಕ್ವಲ್ ಟು 800. ಸೊ ಅವಾಗ YR ಜಾಗದಲ್ಲಿ ಮತ್ತೇನಾಗುತ್ತೆ? 7YR ಬರೆದ್ರೆ ಅರ್ಥ ಏನಾಗುತ್ತೆ? ಅದೇ 800 ಆಗುತ್ತೆ. ಸೊ 800 ಪ್ಲಸ್ 21% ಅಲ್ಲ, ಇದು 21, ಇದು 21 ಇಂಟು ನಾವೇನು ಮಾಡಬೇಕು? ಪ್ರಿನ್ಸಿಪಲ್ ವ್ಯಾಲ್ಯೂನ ಗುಣಾಕಾರ ಮಾಡಬೇಕು ಇಲ್ಲಿ. ಸೊ ಎಷ್ಟೈತಿ? 8,800 ರೂಪಾಯಿ ಡಿವೈಡೆಡ್ ಬೈ 100 ಅಂತ, ಯಾಕಂದರೆ ಪರ್ಸೆಂಟೇಜ್ ವ್ಯಾಲ್ಯೂ ಡಿವೈಡ್ ಬೈ 100 ಗುಣಾಕಾರ ಮಾಡ್ಬೇಕು ನಾವು ಇಲ್ಲಿ. ಸೊ ಅವಾಗ ನಮಗೇನು ಬರುತ್ತೆ ನೋಡ್ರಿ, ಈ ಡಬಲ್ 0 ಕ್ಯಾನ್ಸಲ್ ಆಗಿ 7 8 56. 56 ಅಂದರೆ 5,600 ಪ್ಲಸ್ 21 × 88. ಸೊ 21 × 88 ಗುಣಾಕಾರ ಮಾಡಿರಿ. ಸೊ ನಮಗೇನಾಗುತ್ತೆ? 8 1 8 8 2 16 ಮತ್ತು 8 1 8 ಅಂದರೆ 24. 2 ಕೈಲ 8 2 16 16 18 ಅಂದರೆ 1848 ಅಂತ ಬರುತ್ತೆ ಇಲ್ಲಿ, 1848. ಸೊ ಇದನ್ನು ಕೂಡಿಸ್ರಿ ನೀವು, ಇದನ್ನು ಕೂಡಿಸ್ರಿ ನಮಗೇನಾಗುತ್ತೆ? ಟೋಟಲ್ ಆಗಿ 7,448 ಬರುತ್ತೆ. ಸೊ ಈ 7,448 ಇದು ಏನಂದ್ರೆ ಅರ್ಥ ಸಿಂಪಲ್ ಇಂಟ್ರೆಸ್ಟ್ ಅಂತ. ಅಂದರೆ ನೋಡ್ರಿ ಕೂಡಿಸ್ರಿ, ಕರೆಕ್ಟ್ ಆಗುತ್ತಾ? 5,600 ನಮಗೆ 1848ನ ಕೂಡಿಸಿದ್ರೆ ಸೊ 481. ಸೊ ನಮಗೇನಾಗುತ್ತೆ? ಕರೆಕ್ಟ್ ಬರುತ್ತೆ. ಸೊ ಈ 7,448 ಎಂಬುದೇನು? ಇನ್ನು 7,448 ಎಂಬುದು 7 ವರ್ಷದಲ್ಲಿ ಕಳಿಸಿದಂಥ ಬಡ್ಡಿ, ಕರೆಕ್ಟಲ್ಲ? ಇದಕ್ಕೆ ನಾನು ಸಿಂಪಲ್ ಇಂಟ್ರೆಸ್ಟ್ ಬರೆದಿಲ್ಲ ಅದಕ್ಕೆ. ಸೊ 7,448 ಇದು 7 ವರ್ಷದಲ್ಲಿ ಕಳಿಸೋಂಥ ಬಡ್ಡಿ ಆದರೆ, ಸೊ ನಮಗೆ ಇದರದ್ದು ಅಮೌಂಟ್ ಬೇಕಂದ್ರೆ ಏನು ಮಾಡಬೇಕು? ನಾವು ಇಲ್ಲಿ 8,800 ಅದನ್ನು ಕೂಡಿಸ್ಬಿಟ್ರೆ ನಾವು ಎತ್ತ ಅಮೌಂಟ್ ಬರುತ್ತೆ. ಸೊ ಆದ್ದರಿಂದ ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್. ಸೊ ಪ್ರಿನ್ಸಿಪಲ್ ವ್ಯಾಲ್ಯೂ ಏನೈತಿ? 8,800 ಪ್ಲಸ್ ಇದು ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ 7,448. ಸೊ ಆದ್ದರಿಂದ ಅಮೌಂಟ್ ಈಸ್ ಈಕ್ವಲ್ ಟು ಕೂಡಿಸಿದ್ರೆ ನಮಗೆ 16,800
248 ರೂಪಾಯಿ ಬರುತ್ತೆ. ಸೊ ನಮಗೆ ಎಷ್ಟು ಆನ್ಸರ್ ಬರುತ್ತೆ, ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ನೀವೇ ಕಂಪೇರ್ ಮಾಡಿ ನೋಡಿ ಇಲ್ಲಿ. ಸೊ ಈ ಥರ ಬೇಸಿಕ್ ಮೆಥಡ್ ಯೂಸ್ ಮಾಡಿಕೊಂಡು ಇಷ್ಟೆಲ್ಲ ಪ್ರೊಸೀಜರ್ ಎಲ್ಲ ಅಪ್ಲೈ ಮಾಡಿಕೊಂಡು ಮಾಡೋದು ಈಸಿನಾ, ಇಷ್ಟೆಲ್ಲ ಫಸ್ಟ್ ಆರ್ ಕಂಡಿಟ್ಕೊಂಡು ಆರಲ್ಲಿ ಮತ್ತು 3% ಕಂಡಿಟ್ಕೊಂಡು ಈ ಥರ ಮಾಡೋದು ಈಸಿನಾ? ಸೊ ವಿತಿನ್ ಸೆಕೆಂಡಲ್ಲಿ ನಿಮ್ಗೆ ಈ ಥರ ಆನ್ಸರ್ ಕಂಡಿಡೋದು ಈಸಿನಾ? ನೀವು ನೋಡಿ ಇಲ್ಲಿ ಥಿಂಕ್ ಮಾಡಿ ಯಾವುದಂತ. ಸೊ ನಿಮಗೆ ನಾನು ಹೇಳ್ತಿಲ್ಲ, ಪ್ರತಿಯೊಂದು ಚಾಪ್ಟರ್ದು ಪ್ರತಿಯೊಂದು ಕ್ವಶನ್ದು ಕೂಡ ನಾನು ಇಲ್ಲಿ ಶಾರ್ಟ್ಕಟ್ ಅಪ್ರೋಚ್ ತರ್ತೀನಿ ನಿಮಗೆ. ಸೊ ನಿಮ್ಗೆ ಇದೇ ಥರ ಶಾರ್ಟ್ಕಟ್ ಅಪ್ರೋಚ್ನ ಬೇಕಿದ್ರೆ ಸೊ ನೀವು ನಮ್ಮ ಚಾನಲ್ನ ಫಾಲೋ ಮಾಡ್ಬೋದು, ಫ್ರೀ ಆಫ್ ಕಂಟೆಂಟ್ ಆಗಿರೋವಂಥದ್ದು, ಏನು ಪೇಡ್ ಇಲ್ಲ. ಸೊ ನೆಕ್ಸ್ಟ್ ಅದೇ ಥರ ಸೇಮ್ ಕ್ವಶನ್ ಇರುವಂಥದ್ದು, 1120 becomes 1792 at a certain rate of simple interest in 8 years. If the rate of interest would be 4% less, then find the amount ಅಂತ at the end of the 10 years ಅಂತ. ಸೊ ನಾನು ಡೈರೆಕ್ಟಾಗಿ ಶಾರ್ಟ್ಕಟ್ ಅಪ್ರೋಚ್ನ ಅಷ್ಟೇ ಅಪ್ಲೈ ಮಾಡ್ತೀನಿ. ಸೊ 1120 ರೂಪಾಯಿ ಇದ್ದಿದ್ದು ಅದು ಎಷ್ಟಕ್ಕೆ ಬೆಳೆದೈತಿ, 1742 ರೂಪಾಯಿಗೆ ಬೆಳೆದೈತಿ. ಎಷ್ಟು ವರ್ಷದಲ್ಲಿ? ಸೊ 8 ವರ್ಷದಲ್ಲಿ. 8 ವರ್ಷದಲ್ಲಿ ನಮಗೇನಿಷ್ಟು 8% ವ್ಯಾಲ್ಯೂ ಕೊಟ್ಟಿಲ್ಲ, ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ವ್ಯಾಲ್ಯೂ ಕೊಟ್ಟಿಲ್ಲ, 6%. ಸೊ ಸೇಮ್ ಅಮೌಂಟು ನಮಗೆ ಒಂದು ಎಕ್ಸ್ ಅಂದ್ಕೊಳ್ಳಿ, ಅದು ಎಕ್ಸ್ ಅಮೌಂಟ್ ಬೆಳೆಯೋಕ್ಕೆ 10 ಇಯರ್ಸ್ದಲ್ಲಿ ಎಷ್ಟಾಗುತ್ತೆ ನಾವು ಕಂಡುಹಿಡಬೇಕು. ಸೊ ಸ್ಟಾರ್ಟಿಂಗಲ್ಲಿ 6% ವ್ಯಾಲ್ಯೂ ಇದ್ದಿದ್ದು, ಅದೇ ರೇಟ್ ಆಫ್ ಇಂಟ್ರೆಸ್ಟ್ ವ್ಯಾಲ್ಯೂ 4% ಕಡಿಮೆ ಆಗಿದೆ ಅಂತ, ಅಂದರೆ R-4 ಅಂತ ಬರ್ಕೋಬೇಕಲ್ಲಿ ಪರ್ಸೆಂಟೇಜ್. ಅರ್ಥ ಇದಲ್ಲ? ಆದರೆ ಇನ್ನು ನೋಡಲಿ, ಸ್ಟಾರ್ಟಿಂಗಲ್ಲಿ ಪ್ರಿನ್ಸಿಪಲ್ ವ್ಯಾಲ್ಯೂ 1125 ಇದ್ದು ಅದು 1742ಕ್ಕೆ ಅಮೌಂಟ್ ಆಗಿದೆ ಅಂದರೆ, ಸೊ ಇವೆರಡರ ನಡುವೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ? ಎಸ್ ಐ ಇಸ್ ಈಕ್ವಲ್ ಟು 1792ರಲ್ಲಿ 1120ನ ಕಳೀರಿ. ಸೊ 2, 7, 6, 672 ರೂಪಾಯಿ ಬರುತ್ತೆ. 672. ಸೊ ಇದು 8 ವರ್ಷದಲ್ಲಿ ಬೆಳೆದಂಥ ಬಡ್ಡಿ 672 ರೂಪಾಯಿ ಆದರೆ 1 ವರ್ಷಕ್ಕೆ ಎಷ್ಟಾಗುತ್ತೆ ನಮಗೆ? ಕಡಿತ ಹೊಡಿಬೇಕು, 8ರಿಂದ ಕಡಿತ ಹೊಡಿಬೇಕು. ಸೊ ಅವಾಗ ಏನಾಗುತ್ತೆ ನಮಗೆ? 8 × 64, 8 × 4 32, ಅಂದರೆ 84 ರೂಪಾಯಿ ಆಯಿತು. 1 ವರ್ಷದಲ್ಲಿ ಬೆಳೆದಂಥ ಬಡ್ಡಿ ಎಷ್ಟು? 84 ರೂಪಾಯಿ. ಸೊ ಈ 84 ಬಂದೈತಲ್ಲ, ಇದನ್ನು ನೀವು ನೋಡ್ರಿ 10, 6 ಮತ್ತು ಇದನ್ನು ಗುಣಾಕಾರ ಮಾಡಿರಿ, ಅವಾಗ ಏನಾಗುತ್ತೆ ನಮಗೆ? ಸೊ ಅವಾಗ ಇಷ್ಟೆಲ್ಲ ಮಾಡಿದ್ಮೇಲೆ 10R ಪ್ಲಸ್ 14 40 ಅಂತ, ಸಾರಿ ಮೈನಸ್, ಇದು ಪ್ಲಸ್ ಏನಾಗುತ್ತೆ ನೋಡ್ರಿ, ಮೈನಸ್ ಅಂತ. ಸೊ ಇದನ್ನು ನಮಗೆ ಇದು ಸಿಂಪಲ್ ಇಂಟ್ರೆಸ್ಟ್ ಅಂತ ಬರ್ಕೊಡ್ರಿ. ಸೊ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು 10 × R 10R ಮೈನಸ್ 10 × 4 40% ಅಂತ. ಸೊ ಇಷ್ಟೆಲ್ಲ ನೀವು ಗುಣಾಕಾರ ಮಾಡಿದ್ರೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಸಿಗುತ್ತೆ. 10 × R ವ್ಯಾಲ್ಯೂ ಏನಿತ್ತಲ್ಲಿ ನಮಗೆ 84. ಸೊ 84 ಮೈನಸ್ 40/100 ಇಂಟು, ಸೊ ನಮಗೆ ಪ್ರಿನ್ಸಿಪಲ್ ವ್ಯಾಲ್ಯೂನ ನಾವು ಗುಣಾಕಾರ ಮಾಡಬೇಕು. ಸೊ 1120 ಅಂತ. ಆದ್ದರಿಂದ ಇಲ್ಲಿ ಡಬಲ್ 0, ಇಲ್ಲಿ 1 0, ಇಲ್ಲಿ 1 0 ಕ್ಯಾನ್ಸಲ್ ಆಯಿತು. ಸೊ ನಮಗೆ ಎಷ್ಟು ಬರುತ್ತೆ ಇಲ್ಲಿ? ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು 10 × 84 840 ಮೈನಸ್ 4 × 112, ಸೊ 448. ಸೊ ಆದ್ದರಿಂದ ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ಏನು ಬರುತ್ತೆ ನೋಡ್ರಿ, ಮೈನಸ್ ಮಾಡಿರಿ. 840ರಲ್ಲಿ 448 ಮೈನಸ್ ಮಾಡಿರಿ. ಸೊ 39. ಸೊ 7ರಲ್ಲಿ 4 ತೆಗೆದ್ರೆ 392 ವ್ಯಾಲ್ಯೂ ಬಂತು. ಸೊ 392 ವ್ಯಾಲ್ಯೂ. ಸೊ ಇದು ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ. ಸೊ ನಮಗೆ ಏನು ಕೇಳಿದ್ರು ಅವರು? ದೆನ್ ಫೈಂಡ್ ದಿ ಅಮೌಂಟ್ ಅಂತ, ಅಂದರೆ 10 ವರ್ಷದಲ್ಲಿ ಲಾಸ್ಟಿಗೆ ಬರುವಂಥ ಅಮೌಂಟ್ ಎಷ್ಟು ಅಂತ. ಸೊ ಆದ್ದರಿಂದ ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಅಂತ. ಸೊ ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟಿದೆ? 1120 ಪ್ಲಸ್ 392 ಅಂತ. ಸೊ 392, 1 ನಿಮಿಷ. ಸೊ ಏನಾಗುತ್ತೆ ಇದು? 392. ಸೊ ಇದನ್ನು ಕೂಡಿಸಿ ನಮಗೆ ಏನಾಗುತ್ತೆ? ಆನ್ಸರ್ ಬರುತ್ತೆ. ಯಾವುದು? 2 ಆ್ಯಸ್ ಇಟ್ ಈಸ್, ಮತ್ತು 9 2 ಎಷ್ಟಾಗುತ್ತೆ? 11 ಆಗುತ್ತೆ. ಒಂದು ಕೈಲ 3145 ಅಂದರೆ 1512 ರೂಪಾಯಿ ಬರುತ್ತೆ. ಯಾವುದು? ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಯ್ತಲ್ಲ? ಸೊ ನಿಮಗೆ ವಿತಿನ್ ಸೆಕೆಂಡಲ್ಲಿ ಏನಾಗುತ್ತೆ? ಈ ಥರ ಮಾಡಿದರೆ ಆನ್ಸರ್ ಸಿಗ್ಬಿಡುತ್ತೆ. ಸೊ ನೆಕ್ಸ್ಟ್, ಸೊ 8th ಪ್ರಾಬ್ಲಮ್ ನೋಡಿ, ಅದೇ ಥರನೇ ಸೇಮ್ ಎಕ್ಸಾಕ್ಟ್ಲಿ ಇರುವಂಥದ್ದು. At the rate of 8%, the amount invested earns a simple interest of 240 after 3 years. If the rate of interest been 5% more, then how much more interest would it have earned ಅಂತ. ಸೇಮ್ ಎಕ್ಸಾಕ್ಟ್ಲಿ ಇರುವಂಥದ್ದು, ಏನಿಲ್ಲ. ಸೊ ಏನಂತಂದರೆ ನಮಗೆ ಈ ಸಿಂಪಲ್ ಇಂಟ್ರೆಸ್ಟ್, ಟೋಟಲ್ ಸಿಂಪಲ್ ಇಂಟ್ರೆಸ್ಟಲ್ಲಿ ನಮಗೆ ಈ ಸಿಂಪಲ್ ಇಂಟ್ರೆಸ್ಟ್ 1 ಮತ್ತು ಸಿಂಪಲ್ ಇಂಟ್ರೆಸ್ಟ್ 2 ಅಲ್ಲಿ ಏನು ಮೈನಸ್ ಮಾಡಿದ್ಮೇಲೆ ಎಷ್ಟು ಅಮೌಂಟ್ ಜಾಸ್ತಿ ಬಂದಿದೆ ಕಂಡುಹಿಡ್ಬೇಕಂತ. ಸೇಮ್ ಎಕ್ಸಾಕ್ಟ್ಲಿ ಇರುವಂಥದ್ದು. ಅರ್ಥ ಆಯ್ತಲ್ಲ? ಇನ್ನು ನಾನು ಬೇಕಿದ್ರೆ ಇದನ್ನು ಡೈರೆಕ್ಟಾಗಿ ಬರಿತೀನಿ ನೋಡ್ರಿ, ನೀವು ಆಮೇಲೆ ಬೇಕಿದ್ರೆ ಬೇಸಿಕ್ ಮೆಥಡಿಂದ ಟ್ರೈ ಮಾಡ್ಬೋದು. ಸೊ ಏನಂತಂದರೆ ಅದಾಗ ಎಷ್ಟು ಇಲ್ಲಿ ಅಮೌಂಟು ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬಂದಿದೆ ಸ್ಟಾರ್ಟಿಂಗಲ್ಲಿ? 240 ಅಂತ. ಸೊ 240 ಡಿವೈಡೆಡ್ ಬೈ ಎಷ್ಟು ಇಲ್ಲಿ? 8% ಐತಿ ಸ್ಟಾರ್ಟಿಂಗ್. ಫಸ್ಟಿಗೆ ಎಷ್ಟು ತೊಗೊಂಡಿದ್ದೆ? 8%. 3 ಇಯರಿಗೆ ತೊಗೊಂಡಿದ್ದ 8 × 3. ಸೊ ಆಮೇಲೆ ಇದೇ ಸೇಮ್ ಅಮೌಂಟನ್ನು ಕರೆಕ್ಟಲ್ಲ ಬಂದಿರೋಂಥ ಇದನ್ನೆಲ್ಲ ಮಾಡಿದ್ರೆ ನಮಗೆ ಏನಾಗುತ್ತೆ? ಪ್ರಿನ್ಸಿಪಲ್ ಅಮೌಂಟ್ ಸಿಗುತ್ತೆ. ಕರೆಕ್ಟಾ? ಈ ಬಂದಿರೋಂಥ ಪ್ರಿನ್ಸಿಪಲ್ ಅಮೌಂಟ್ ಮೇಲೆ ಅವನು
5% ಮೋರ್ ಮಾಡ್ತಾನಂತ ಎಷ್ಟು ಸೇಮ್ ಇಯರಲ್ಲಿ 3 ಇಯರ್ಸಿಗೆ. ಸೊ 5 × 3. ಸೊ ಆವಾಗ ನಮಗೆ ಅರ್ಥ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅದು ಸಿಂಪಲ್ ಇಂಟ್ರೆಸ್ಟ್ ಬಂದಂತ ಅದನ್ನು ಕಂಡುಹಿಡಬೇಕಂತ. ಆದ್ದರಿಂದ ಇಲ್ಲಿ 3 ಕ್ಯಾನ್ಸಲ್ ಆಗಿ ನಮಗೆ 8 3 24. ಸೊ 30. ಸೊ ಆದ್ದರಿಂದ 30 × 5 ಮಾಡಿದರೆ ಏನಾಗುತ್ತೆ ನಮಗೆ ಆನ್ಸರ್ ಸಿಗುತ್ತೆ. ಸೊ 150 ರೂಪಾಯಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಇದು ಶಾರ್ಟ್ಕಟ್ ಅಪ್ರೋಚ್ ಆಗಿರುವಂಥದ್ದು. ಮೆಥಡ್ 1 ಅನ್ಕೋರಿ. ಬೇಕಿದ್ರೆ ನಾನು ಮೆಥಡ್ 2ನ ನಿಮ್ಗೆ ತಿಳಿಸ್ತೀನಿ ನೋಡ್ರಿ. ಬೇಸಿಕ್ ಮೆಥಡಿಂದ ಮಾಡಿದರೆ ನಮಗೆ ಎಷ್ಟು ಟೈಮ್ ಹಿಡಿತಿತ್ತು ಅಂತ. ಮೆಥಡ್ 2 ಬೇಸಿಕ್ ಮೆಥಡ್. ಬೇಸಿಕ್ ಮೆಥಡ್. ಸೊ ದಪ್ಪ ಮುಡಿತಾ ಇಲ್ಲಿ. ಇದು ಕೆಲವೊಂದು ಟೈಮ್ ಮಾರ್ಕರ್ನದು ಹೆಂಗಿದೆ ಅಂದರೆ ಸಡನ್ನಾಗಿ ಬಟನ್ ಪ್ರೆಸ್ ಆಗಿಬಿಡುತ್ತೆ, ಅದು ಏನಾಗುತ್ತೆ ದಪ್ಪ ಅಕ್ಷರ ಮುಡ್ತಾವೆ ಇಲ್ಲಿ. ಸೊ ಬೇಸಿಕ್ ಮೆಥಡಿಂದ ಮಾಡಿದರೆ ಎಷ್ಟಾಗುತ್ತೆ ನೋಡಲ್ಲಿ. ಸೊ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಸಿಕ್ಕಿದೆ ನಮಗೆ 240 ಸಿಕ್ಕಿದೆ. ಎಷ್ಟು 3 ಇಯರ್ಸ್ ಆದಮೇಲೆ ಅಂತ, ಕರೆಕ್ಟಲ್ಲ. ಎಷ್ಟು 8% ಅಂತ. ಆವಾಗ ನಮ್ಗೆ ನೋಟಲ್ಲಿ ಸೊ ಪ್ರಿನ್ಸಿಪಲ್ ಎಷ್ಟು ಬರುತ್ತೆ ನಮ್ಗೆ ಗೊತ್ತಿಲ್ಲ, ಕರೆಕ್ಟಲ್ಲ. ಅದಕ್ಕೆ ನಾವು at the rate of 8% the amount invested earns a simple interest of 240 after 3 years ಅಂತ. ಸೊ SI is equal to PR ಅಂತ, PRT divided by 100. ಸೊ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗೈತಿ 240 is equal to P ವ್ಯಾಲ್ಯೂ ಗೊತ್ತಿಲ್ಲ. R ವ್ಯಾಲ್ಯೂ ಏನಾಯ್ತು ನಮಗೆ, R ವ್ಯಾಲ್ಯೂ 8%, 8 × 3 divided by 100 ಅಂತ. ಆದ್ದರಿಂದ ಇಲ್ಲಿ ನೋಡಿ, ಇಲ್ಲಿ 8 3 24, ಇಲ್ಲಿ ಕ್ಯಾನ್ಸಲ್ ಆಯಿತು. ಸೊ ಪಿ ವ್ಯಾಲ್ಯೂ ಏನು ಬರುತ್ತೆ ನಮಗೆ 1000 ರೂಪೀಸ್ ಬಂತು. ಸೊ ಈ ಬಂದಿರುವಂಥ ಪಿ ವ್ಯಾಲ್ಯೂ ಮೇಲೆ ಬಂದಿರುವಂಥ ಇದನ್ನು S1 ಅನ್ಕೊಳ್ಳಿ, S1. ಯಾಕಂದರೆ ನಮಗೆ X12 ಬರ್ತಾ ಮೇಲೆ ಈ ಬಂದಿರುವಂಥ ಪ್ರಿನ್ಸಿಪಲ್ ಮೇಲೆ ನಮಗೆ ಸೇಮ್ ಪ್ರಿನ್ಸಿಪಲ್ ಮೇಲೆ ನಾವು 5% ಮೋರ್ ಇನ್ಕ್ರೀಸ್ ಮಾಡಿದಾಗ 3 ಇಯರ್ಗೆ ಸೇಮ್ 3 ಇಯರ್ಗೆ ಎಷ್ಟಾಗುತ್ತೆ. ಸೊ SI2 is equal to PRT divided by 100 ಅಂತ. ಸೊ ಆದ್ದರಿಂದ SI2 is equal to ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟೈತಿ 1000 ಇಂಟು ಆರ್ ವ್ಯಾಲ್ಯೂ ಎಷ್ಟೈತಿ 3%. ಎಷ್ಟು 5% ಇನ್ಕ್ರೀಸ್ ಮಾಡಿದ್ದಾರೆ ಅಂತಂದರೆ ಸ್ಟಾರ್ಟಿಂಗಲ್ಲಿ ಎಷ್ಟಿತ್ತು 3% ಇತ್ತು. ಸೊ ಅದಕ್ಕೆ 5% ಇನ್ಕ್ರೀಸ್ ಅಂದರೆ 8 ಇಂಟು ಸೇಮ್ 3 ಇಯರಿಗೆ ಡಿವೈಡ್ ಬೈ 100 ಅಂತ. ಆದರೆ ಇಲ್ಲಿ ಡಬಲ್ಸ್ ಒನ್ ಇಲ್ಲಿ ಡಬಲ್ಸ್ ಕ್ಯಾನ್ಸಲ್ ಆಗಿ ಎಷ್ಟು ಉಳಿತು. SI2 is equal to 8 3 24, 840 ಉಳಿತು ಅಂತ. ಕರೆಕ್ಟಲ್ಲ. ಒಂದು ನಿಮಿಷ. ಎಷ್ಟು 5% ಮೋರ್ 8%. ಸಾರಿ ಆ್ಯಕ್ಚುಲಿ ಇದು 8% ಅಲ್ಲೇ. ಇದು ಸ್ಟಾರ್ಟಿಂಗಲ್ಲಿ ಎಷ್ಟು ಕೊಟ್ಟಿದ್ದ 8% ಕೊಟ್ಟಿದ್ದ. ನಾನು 3 ಕೊಡಿಸಿದ್ದೀನಿ, 3ಗೆ 5 ಕೊಡಿಸಿದ್ದೀನಿ, ಅದಕ್ಕೆ ಇದು ರಾಂಗ್ ಅನ್ಸೋದಿತ್ತು. ಸ್ಟಾರ್ಟಿಂಗಲ್ಲಿ ಕೊಟ್ಟಿರೋದು 8% ಕೊಟ್ಟಿದ್ದ, ಆಮೇಲೆ ಎಷ್ಟು ಇನ್ಕ್ರೀಸ್ ಆಗಿದೆ 5% ಇನ್ಕ್ರೀಸ್ ಆಗಿದೆ. ಅಂದರೆ 8ರಲ್ಲಿ 5 ಕೊಡಿಸಿದ್ರೆ ಎಷ್ಟಾಗುತ್ತೆ 13% ಆಗುತ್ತೆ. ಸೊ 13 × 3 ಅಂತ. ಸೊ ಅದಕ್ಕೆ ನಮಗೆ 13 3 39 ಅಂತ. ಸೊ SI2 ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 390 ವ್ಯಾಲ್ಯೂ. ಈ ಬಂದಿರುವಂಥ 390ರಲ್ಲಿ ಸ್ಟಾರ್ಟಿಂಗಲ್ಲಿ ಸಿಕ್ಕಿರುವಂಥ 240ರಲ್ಲಿ ಡಿಫ್ರೆನ್ಸ್ ಮಾಡಿದರೆ ನಾವು ಎಷ್ಟು ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ ಕಂಡುಹಿಡಬೇಕಂತ. ಇಲ್ಲಿ SI is equal to SI2 minus SI1 ಅಂತ. ಆದ್ದರಿಂದ SI ವ್ಯಾಲ್ಯೂ ನೋಡ್ರಿ ಎಷ್ಟಿತ್ತು ಸ್ಟಾರ್ಟಿಂಗಲ್ಲಿ SI2 ಅಲ್ಲಿ 390. ಸೊ ಫಸ್ಟು 240. ಸೊ ಎರಡನ್ನು ಮೈನಸ್ ಮಾಡಿದ್ರೆ ಏನಾಗುತ್ತೆ 150 ರೂಪೀಸ್ ಇದೆ ರೈಟ್ ಆನ್ಸರ್ ಆಗಿರೋದು. ಸೊ ನೀವು ಬೇಸಿಕ್ ಮೆಥಡಿಂದ ಮಾಡಿದರೆ ಫಸ್ಟು ಪಿ ವ್ಯಾಲ್ಯೂ ಕಂಡುಹಿಡಿದು ಆಮೇಲೆ ಅದಕ್ಕೆ ಆರಲ್ಲಿ ಇನ್ಕ್ರೀಸ್ ಮಾಡಿ ಮತ್ತೆ ಈ ಥರ ಮಾಡ್ತಿದ್ವಿ. ಡೈರೆಕ್ಟ್ ಆಗಿದ್ರೆ ವಿತಿನ್ ಸೆಕೆಂಡಲ್ಲಿ ಆನ್ಸರ್ ಸಿಗ್ತಿತ್ತು. ಏನಂತಂದರೆ ಸೇಮ್ ನಮ್ಗೆ ಅವಾಗ ಇಷ್ಟೊತ್ತೇನು ಮಾಡ್ತಿದ್ದು ಅಂದರೆ ಅಲ್ಲಿ ಆರ್ ವ್ಯಾಲ್ಯೂ ಕೊಡ್ತಿರ್ಲಿಲ್ಲ, ಇಲ್ಲಿ ಡೈರೆಕ್ಟಾಗಿ ಆರ್ ವ್ಯಾಲ್ಯೂ ಮತ್ತು 5% ಇನ್ಕ್ರೀಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಇಲ್ಲಿ. ಅಂದರೆ ಅವಾಗಲ್ಲಿ ನಮಗೆ ಪ್ರಿನ್ಸಿಪಲ್ ವ್ಯಾಲ್ಯೂ ಕೊಡ್ತಿದ್ದ, ಇಲ್ಲಿ ಡೈರೆಕ್ಟಾಗಿ ಸಿಂಪಲ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಇಲ್ಲಿ, ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ಅಂತ. ಅರ್ಥ ಆಯ್ತಲ್ಲ. ಸೊ ಇದು ಬೇಸಿಕ್ ಮೆಥಡ್ ಆಗಿರ್ತದ್ದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಇಲ್ಲಿ ಸೇಮ್ ಎಕ್ಸಾಕ್ಟ್ಲಿ ಇರುವಂಥದ್ದು. ದ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಪರ್ ಆ್ಯನಮ್ ಆಫ್ ಬ್ಯಾಂಕ್ being increased from 10.5% to 18% and time duration is also increased from 4.5 years to 7 years. The total simple interest was increased by 1250. Find the increased simple interest ಅಂತ. ಸೇಮ್ ಅದೇ ಥರ ಆಗಿರೋಂಥ ಅಂದರೆ ಒಂದು ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ಐತಿ, ಅದಕ್ಕೆ ಇನ್ನೊಂದು ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂಗೆ ಕಂಪೇರ್ ಮಾಡಿದರೆ ಅವಾಗ ಟೋಟಲ್ ಅದರಲ್ಲಿ ವೃದ್ಧಿ ಆದಂಥ ಟೋಟಲ್ ಸಿಂಪಲ್ ಇಂಟ್ರೆಸ್ಟಲ್ಲಿ 1250 ರೂಪಾಯಿ ಇನ್ಕ್ರೀಸ್ ಆದರೆ ಫೈಂಡ್ ದಿ ಇನ್ಕ್ರೀಸ್ಡ್ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಇನ್ಕ್ರೀಸ್ ಆಗಿದೆ ಕಂಡುಹಿಡಬೇಕಂತ. ನಾವು ಇಲ್ಲಿ ಏನಂತಂದ್ರೆ ನೀವು ಒಂದಕ್ಕೊಂದು ಕಂಪೇರ್ ಮಾಡಿ ಬರೆದು ಬಿಡ್ರಿ. ಸೊ ನಮಗೆ ಇಲ್ಲಿ ಸಿಂಪಲ್ ಪ್ರಿನ್ಸಿಪಲ್ ಎಷ್ಟು ಅಂತ ಅಂದರೆ ಪ್ರಿನ್ಸಿಪಲ್ ವ್ಯಾಲ್ಯೂ ಕೊಟ್ಟಿಲ್ಲ, ಇಲ್ಲಿ ಅಸಲು ಎಷ್ಟು ಇತ್ತಂತ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕೊಟ್ಟಿಲ್ಲ ಇಲ್ಲಿ. ಬಟ್ ನಮ್ಗೆ ಏನಾಗಿದೆ ಅಂದರೆ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲಿಂದ ಇದ್ದಿದ್ದು 18% ಹಿಂಗೆ ಇನ್ಕ್ರೀಸ್ ಆಗಿದೆ, ಮತ್ತು ಇಯರು ಇಲ್ಲಿಂದ ಇದ್ದಿದ್ದು ಇಲ್ಲಿಗೆ ಇನ್ಕ್ರೀಸ್ ಆದರೆ ಅವುಗಳ ನಡುವೆ ವೃದ್ಧಿ ಆದಂಥ ಚೇಂಜಸ್ ವ್ಯಾಲ್ಯೂಗಳು ಕೊಟ್ಟಿದ್ದಾನೆ ಇಲ್ಲಿ. ಕರೆಕ್ಟಲ್ಲ. ಸೊ ಅದರ ಬಗ್ಗೆಯೇ ನಾವು ಬರೀಬೇಕಿಲ್ಲಿ. ಸೊ ಆದ್ದರಿಂದ ಸಿಂಪಲ್ ಇಂಟ್ರೆಸ್ಟ್ 1 ರೇಷಿಯೋ ಸಿಂಪಲ್ ಇಂಟ್ರೆಸ್ಟ್ 2 ಅಂತಂದ್ರೆ ನಮಗೆ ರೇಷಿಯೋಗಳು ಮೆಥಡ್ ಮಾಡಿಕೊಂಡ್ರೆ ಈಸಿಯಾಗಿ ಸಿಗ್ಬಿಡುತ್ತೆ. ಸೊ ಫಸ್ಟ್ನೇದಾಗಿ ಎಷ್ಟಿತ್ತು ರೇಟ್ ಆಫ್ ಇಂಟ್ರೆಸ್ಟು 10.5 ಇತ್ತು.
ಆಮೇಲೆ ಎಷ್ಟು ಇಯರ್ ಇತ್ತು ಅದಕ್ಕೆ 4.5 ಇಯರ್ ಇತ್ತು. ಸೊ ರೇಷಿಯೋ ಸೆಕೆಂಡ್ ಟೈಮ್ ಮಾಡಿದಾಗ ಅದು ಸಿಂಪಲ್ ಇಂಟ್ರೆಸ್ಟಲ್ಲಿ 18% ಇನ್ಕ್ರೀಸ್ ಆಯಿತು. 18 ಅಂದರೆ 10.5 ಇದ್ದು 18% ಆಗೈತಿ. ಇಂಟು ಇಯರ್ ಎಷ್ಟಿದ್ದು 4.5 ಇದ್ದು 7 ಇಯರ್ ಕಂಪ್ಲೀಟ್ ಆಗಿದೆ. ಕರೆಕ್ಟ್ ಅಲ್ಲ? ಸೊ ಆವಾಗ ನೋಡ್ರಿ ಕಟ್ತಾವ್ರಿ, ಏನೇನು ಕಟ್ತಾವ್ರಿ ಇಲ್ಲಿ ಪಾಯಿಂಟ್ ಇದ್ದಿದ್ದು ನಾವು ಡಿವೈಡ್ ಬೈ 100 ಅಂತ 10 ಇಂಟು 10 ಅಂತ ಬರ್ಕೋಬೋದು. ಕರೆಕ್ಟ್ ಅಲ್ಲ? ಯಾಕಂತಂದರೆ ಸೊ ಇಲ್ಲಿ ಪಾಯಿಂಟ್ ಆದಮೇಲೆ ಒಂದು ಸಂಖ್ಯೆ ಇದೆ, ಛೇದದಲ್ಲಿ ನಾವು 10 ಅಂತ ಬರ್ಕೋಬೇಕು. ಅದೇ ಥರ ಪಾಯಿಂಟ್ ಆದಮೇಲೆ ಒಂದು ಸಂಖ್ಯೆ ಇದೆ ಅಂದರೆ ಛೇದದಲ್ಲಿ 10 ಅಂತ ಬರ್ಕೋಬೇಕು. ಸೊ ಆದ್ದರಿಂದ ಇಲ್ಲೇನಾಗುತ್ತೆ, ಮೇಲೆ ಜಸ್ಟ್ ಇಷ್ಟ 105 ಮತ್ತು 45 ಅಂತ ಉಳಿತದೆ. ಸೊ ಡೈರೆಕ್ಟಾಗಿ ಬರ್ತೀವಿ ನೋಡಿರಿ. ಅದಕ್ಕೆ 5 2 10, 5 9 45, ಮತ್ತು 5 2 10, ಮತ್ತು ಇದು 5 2 10, 5 1. ಸೊ 9 1 9 2 18, ಮತ್ತು 7 1 7 3 ಅಂತ. ಕರೆಕ್ಟ್ ಅಲ್ಲ? 7 3. ಸೊ ನಮ್ಗೆ ಏನೇನು ವ್ಯಾಲ್ಯೂ ಉಳಿತದ ಬರ್ರಿ, ಇಲ್ಲಿ ಏನು ಉಳಿತು ಅಷ್ಟೇ, 3 ಅಷ್ಟೇ ಉಳಿತು. 3 ರೇಷಿಯೋ. ಇಲ್ಲಿ 2 4 4 8 ಅಂತ 8. ಸೊ ಸ್ಟಾರ್ಟಿಂಗಲ್ಲಿ ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ಎಷ್ಟಿತ್ತು? 3 ಇದ್ದಿದ್ದು. ಸೆಕೆಂಡ್ರಲ್ಲಿ ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ 8 ಇನ್ಕ್ರೀಸ್ ಆಗಿದೆ. ಅಂದರೆ ಎಷ್ಟು ಇನ್ಕ್ರೀಸ್ ಆಗೋದು? ನಮಗೆ 5 ಇನ್ಕ್ರೀಸ್ ಆಗುತ್ತೆ. ಕರೆಕ್ಟ್ ಅಲ್ಲ? 5 ಇನ್ಕ್ರೀಸ್ ಆಗಿದೆ ಅಂತ ಅರ್ಥ ಆಗುತ್ತೆ. ಸೊ 5 ವ್ಯಾಲ್ಯೂ ಕೊಟ್ಟಿದ್ದಾನೆ ಎಷ್ಟು? 1250 ಅಂತ. ಸೊ ಈ 5 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ ಅಂದರೆ 1250 ರೂಪಾಯಿ ವ್ಯಾಲ್ಯೂ ಕೊಟ್ಟಿದ್ದಾನೆ ಇಲ್ಲಿ. ಕರೆಕ್ಟ್ ಅಲ್ಲ? ಸೊ ಇಲ್ಲಿ 5ರದ್ದು ವ್ಯಾಲ್ಯೂ ನಮಗೆ 1250 ರೂಪಾಯಿ ಕೊಟ್ಟಿದ್ದಾನೆ ಅಂದರೆ ಅದಕ್ಕೆ ನಮಗೆ ಎಷ್ಟು ಇನ್ಕ್ರೀಸ್ ವ್ಯಾಲ್ಯೂ ಇದ್ದು ಕಂಡುಹಿಡಿಯಬೇಕು. ಫೈಂಡ್ ದ ಇನ್ಕ್ರೀಸ್ ಸಿಂಪಲ್ ಇಂಟ್ರೆಸ್ಟ್. ಎಷ್ಟು ಇನ್ಕ್ರೀಸ್ ಆಗೈತಿ ಇಲ್ಲಿ? 8ರದ್ದು. ಇದರದ್ದು ವ್ಯಾಲ್ಯೂ ಕಂಡುಹಿಡಿಯಬೇಕಂತ. ಆದ್ದರಿಂದ ಸೊ 1250 ಡಿವೈಡ್ ಬೈ 5 ಇಂಟು 8 ಅಂತ. ಯಾಕಂದರೆ ಸ್ಟಾರ್ಟಿಂಗ್ದು ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂತ, ಇನ್ಕ್ರೀಸ್ಡ್ ಆಗಿರುವಂಥದ್ದು ಕೇಳಿದಾನೆ ಇಲ್ಲಿ. ಹೆಚ್ಚಿದ್ರೆ ಸರಳ ಬಡ್ಡಿ ಕಂಡುಹಿಡ್ರಿ ಅಂತ. ಆದ್ದರಿಂದ 5 1 5 2 10, 5 5 25. ಸೊ ಗುಣಾಕಾರ ಮಾಡಿದ್ರೆ 250 8 ಗುಣಾಕಾರ ಮಾಡಿದ್ರೆ 0 0 8 5 40 4 5 8 16 20 ಅಂತ. ಸೊ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಅರ್ಥ? 2000 ರೂಪಾಯಿ ಇನ್ಕ್ರೀಸ್ ಆಗಿದೆ. ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಅರ್ಥ ಆಯ್ತಲ್ಲ? ಸೊ ಇವತ್ತಿನ ಕ್ಲಾಸಿನ ಲಾಸ್ಟ್ ಪ್ರಾಬ್ಲಮ್ ಆಗಿರೋವಂಥದ್ದು. ಸೊ ಇದೊಂಥರ ಡಿಫ್ರೆಂಟ್ ಕ್ವಶನ್. ನಿಮ್ಗೆ ಇಷ್ಟೊತ್ತು ಅಲ್ಲಿ ಪ್ರಿನ್ಸಿಪಲಲ್ಲಿ ಕೊಡ್ತಿದ್ರು, ಎಲ್ಲಿ ನೋಡ್ರಿ, ಎಲ್ಲಿ ಅಂತಂದರೆ ಈ ಪ್ರಾಬ್ಲಮ್ ನೋಡ್ರಿ. ಇಷ್ಟೊತ್ತು ನಿಮಗೆ ಪ್ರಿನ್ಸಿಪಲಲ್ಲಿ ಕೊಡ್ತಿದ್ದ, ಒಂದು ಅಮೌಂಟ್ ಕೊಡ್ತಿದ್ದ, ಮತ್ತು ಅಲ್ಲಿ ಇಯರ್ ಕೊಡ್ತಿದ್ದ, ಮತ್ತು ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಿದ್ದ. ಬಟ್ ಇಲ್ಲಿ ಏನಂದರೆ ಈ ಪ್ರಾಬ್ಲಮಲ್ಲಿ ಸೇಮ್ ಅದೇ ಥರ ಕಾನ್ಸೆಪ್ಟ್ ಇರೋದು. ಬಟ್ ಏನಂದರೆ ಇಲ್ಲಿ ಪ್ರಿನ್ಸಿಪಲ್ ವ್ಯಾಲ್ಯೂನ ಗಾಯಬ್ ಮಾಡಿದಾನಂತ. ಪ್ರಿನ್ಸಿಪಲ್ ವ್ಯಾಲ್ಯೂನ ಗಾಯಬ್ ಮಾಡಿದ್ಮೇಲೆ ನಾವು ಹೆಂಗೆ ಕಂಡುಹಿಡಿಯೋದಂತ. ಕರೆಕ್ಟಲ್ಲ? ಈ ಥರ ಕೊಟ್ಟಾಗ ಹೆಂಗೆ ಮಾಡೋದಂತ. ಸೊ ಏನು ಕೊಟ್ಟಿದ್ದಾನೆ? ಈ ಸೆಟನ್ ಸಮ್ ಅಮೌಂಟ್ಸ್ ಟು 15,748 in 3 years at R% simple interest ಅಂತ. ದ ಸೇಮ್ ಸಮ್ ಅಮೌಂಟ್ಸ್ ಟು 16,510 at R plus 2% ಸಿಂಪಲ್ ಇಂಟ್ರೆಸ್ಟ್ ಇನ್ ದಿ ಸೇಮ್ ಟೈಮಿಗೆ ಆಗಿದೆ ಅಂತ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿ ಆರ್ ಅಂತ. ಸೊ ನಮಗೆ ಇಲ್ಲಿ ಇಷ್ಟೊತ್ತು ಪ್ರಿನ್ಸಿಪಲ್ ವ್ಯಾಲ್ಯೂ ಕೊಟ್ಟು ಅಲ್ಲಿ ಅಮೌಂಟ್ ಇಷ್ಟಾಗಿದೆ ಅಂತ ಕೊಡ್ತಿದ್ದ. ಬಟ್ ಇಲ್ಲಿ ಪ್ರಿನ್ಸಿಪಲ್ ವ್ಯಾಲ್ಯೂ ಕೊಡಲಾರ್ದ ಹಿಂಗೆ ಮಾಡೋದಂತ ಇದೊಂದು ಪ್ರಶ್ನೆ. ಸೊ ಹಿಂಗೆ ಮಾಡೋದಂದ್ರೆ ಸೇಮ್ ನೋಡ್ರಿ, ಸ್ವಲ್ಪ ಏನಾದರೆ ಬೇರೆ ಮೆಥಡ್ ಅಪ್ಲೈ ಮಾಡ್ಬೇಕು. ಹೆಂಗಂದರೆ ಒಂದು ಪಿ ಅಮೌಂಟ್ ಇದ್ದಿದ್ದು, ಪಿ ಅಮೌಂಟ್ ಎಷ್ಟಕ್ಕೆ ಬೆಳೆದೈತಿ? 15,748ಕ್ಕೆ ಬೆಳೆದೈತಿ. ಕರೆಕ್ಟಲ್ಲ? 748ಕ್ಕೆ ಬೆಳೆದೈತಿ. ಎಷ್ಟು ವರ್ಷ ಆದಮೇಲೆ? 3 ಇಯರ್ಗೆ ಬೆಳೆದೈತಿ. ಎಷ್ಟು ಪರ್ಸೆಂಟ್ ಲೆಸಿ? 6% ಅಂತ. 6% ಅಂತ. ಕರೆಕ್ಟಲ್ಲ? ಅದೇ ಸೇಮ್ ಅಮೌಂಟ್ ಎಷ್ಟಕ್ಕೆ ಬೆಳೆದೈತಿ? 16,510 ಬೆಳೆದೈತಿ. ಕರೆಕ್ಟಲ್ಲ? ಎಷ್ಟು ವರ್ಷದಲ್ಲಿ? ಸೇಮ್ ಇಯರಲ್ಲಿ ಅಂತ, ಅಂದರೆ ಸೇಮ್ ಟೈಮ್ ಅಂತಂದ್ರೆ 3 ಇಯರ್. ಎಷ್ಟು ಪರ್ಸೆಂಟಲ್ಲಿ? ಸ್ಟಾರ್ಟಿಂಗಲ್ಲಿ 6% ಇದ್ದಿದ್ದು, ಇಲ್ಲಿ ಎಷ್ಟಾಗಿದೆ? 6+2% ಇದ್ದಿದೆ. ಕರೆಕ್ಟಲ್ಲ? 6+2% ಬೆಳೆದಿದೆ. ಸೊ ನಮಗೆ ಇಷ್ಟೊತ್ತು ಏನಂದರೆ ಒಂದು ಪ್ರಿನ್ಸಿಪಲ್ ಕೊಟ್ಟು ಒಂದದ್ದು ಏನು ಕಂಡಿಡಿಯಂತ ಕೊಡ್ತಿದ್ದ, ಇಲ್ಲಿ ಅಮೌಂಟ್ ಕಂಡಿಡಿಯಂತ ಕೊಡ್ತಿದ್ದ. ಬಟ್ ಇಲ್ಲಿ ಏನಂದರೆ ಅವು ಎರಡರದ್ದು ಅಮೌಂಟ್ ಕೊಟ್ಟು ಪ್ರಿನ್ಸಿಪಲ್ ವ್ಯಾಲ್ಯೂ ಕೊಟ್ಟಿಲ್ಲ. ಆವಾಗ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ವ್ಯಾಲ್ಯೂ ಕಂಡುಹಿಡಬೇಕು ಇಲ್ಲಿ. ಕರೆಕ್ಟಾ? ಸೊ ನೀವು ಏನು ಮಾಡ್ರಿ ಅಂದರೆ ಈ ಥರ ಕೊಟ್ಟಾಗ ಫಸ್ಟಿಗೆ ಇವೇನು ಮಾಡಿರಿ, ಇವೆರಡರದ್ದು ನೋಡ ಡಿಫ್ರೆನ್ಸ್ ನೋಡ್ರಿ. ಡಿಫ್ರೆನ್ಸ್ ಏನಂತ ನೋಡ್ತೀರಾ ಅಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ 3 ಇಯರ್ ಇತ್ತು, 6% ಇತ್ತು. ಇಲ್ಲಿ ಎಷ್ಟಿದೆ? 3 ಇಯರ್ ಇದೆ ಸೇಮ್, ಬಟ್ ಇಲ್ಲಿ 6+2 ಇದೆ. ಸೊ ನಮಗೆ ಡಿಫ್ರೆನ್ಸ್ ಏನಾಗುತ್ತೆ? 3 ಇಯರ್ ಬಿಟ್ಬಿಡ್ರಿ. 6 ವ್ಯಾಲ್ಯೂ ನೋಡ್ರಿ, ಡಿಫ್ರೆನ್ಸ್ ನೋಡ್ರಿ. ಸೊ ಇಲ್ಲಿ ಗುಣಾಕಾರ ಮಾಡೋದು ನಮ್ಗೆ ಏನಾಗುತ್ತೆ? 3 ಇಯರ್ ಬಿಡ್ತು. ಕರೆಕ್ಟಲ್ಲ? ಮತ್ತೆ ನೆಕ್ಸ್ಟ್ ಗುಣಾಕಾರ ಮಾಡಿದರೆ 3 × 2 6% ಅಂತ. ಸೊ ಇವೆರಡರದ್ದು ನಮಗೆ ಏನು ಮಾಡಬೇಕು? ಗುಣಾಕಾರ ಮಾಡಿ ಬರೀಬೇಕಿಲ್ಲಿ. ಆದ್ದರಿಂದ ಸೊ ನಮಗೆ ಇವೆರಡರದ್ದು ನೋಡ ಗುಣಾಕಾರ ಮಾಡಿ ಬರೆದ್ರೆ, ಸೊ ಮೇಲೇದು ಬಿಟ್ಟು ಕೆಳಗಿಂದ 3 × 2 6% ಅಂತ. ಈ 6% ವ್ಯಾಲ್ಯೂ ನಮಗಿಲ್ಲಿ ಇವೆರಡದ್ದು ನೋಡ ಡಿಫ್ರೆನ್ಸ್ ನಾವು ಮಾಡಿ ಬರೀಬೇಕಿಲ್ಲಿ. ಸೊ ಸ್ಟಾರ್ಟಿಂಗ್ ಅಮೌಂಟ್ ಎಷ್ಟಿತ್ತು? 15,748 ಇತ್ತು. ಸೆಕೆಂಡಲ್ಲಿ ಎಷ್ಟು ಬಂದಿದೆ ಅಮೌಂಟು? 16,510 ಬಂದಿದೆ. ಸೊ ಇವೆರಡದ್ದು ನೋಡ ಡಿಫ್ರೆನ್ಸ್ ಎಷ್ಟು ಬರುತ್ತೆ ನೀವು ಮಾಡಿರಲಿ. 16,510 15,748 ಅಂತ. ಡಿಫ್ರೆನ್ಸ್ ಮಾಡಿದಾಗ 2. 10ರಲ್ಲಿ 4 ತೆಗೆದ್ರೆ 6. ಕರೆಕ್ಟಲ್ಲ? ಮತ್ತು 14ರಲ್ಲಿ 7 ತೆಗೆದ್ರೆ 7. ಸೊ 742 ರೂಪಾಯಿ ಬರುತ್ತೆ. ಈ 6% ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? 742 ರೂಪಾಯಿ ಆದರೆ ನಮಗೆ
ಈ ರೇಟ್ ಆಫ್ ಇಂಟ್ರೆಸ್ಟ್ ವ್ಯಾಲ್ಯೂ ಎಷ್ಟು ಬರುತ್ತೆ ಕಂಡುಹಿಡಬೇಕಂತ. ಆದ್ದರಿಂದ ಸೊ ಬರೀರಿ ಇಲ್ಲಿ ಏನಂತಂದರೆ 6% = 672 ಅಂತ. ಸೊ 672 / 6 ಇಂಟು ಈ ಪರ್ಸೆಂಟೇಜ್ ವ್ಯಾಲ್ಯೂ ಏನಾಗುತ್ತೆ ಮೇಲೆ ಹೋಗಿ ಗುಣಾಕಾರ ಆಗುತ್ತೆ 100 ಅಂತ. ಸೊ ನಮಗೇನಾಗುತ್ತೆ ಇದು ಡೈರೆಕ್ಟಾಗಿ ಪ್ರಿನ್ಸಿಪಲ್ ವ್ಯಾಲ್ಯೂ ಬರುತ್ತೆ ಇಲ್ಲಿ. ಸೊ ಡೈರೆಕ್ಟಾಗಿ ಪ್ರಿನ್ಸಿಪಲ್ ವ್ಯಾಲ್ಯೂ ಬರುತ್ತೆ, ಕರೆಕ್ಟ್ ಅಲ್ಲ. ಸೊ P = ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತ. ಆದ್ದರಿಂದ 6 1 ಸೊ ಇದು 7 ಇದು. ಒಂದು ನಿಮಿಷ ಇದನ್ನು ಅಳಸಿನೇ ಬರೆದು ಬಿಡ್ತೀನಿ, ಯಾಕಂದರೆ ಒಂದು ಸಣ್ಣದು ಒಂದು ದಪ್ಪದ್ದು 600 742. ಸೊ ಇದು 6 1 6 ಎಷ್ಟು ಉಳಿತು 16 ಆಯಿತು. 16 ಅಂದರೆ 6 2 12 6 7 42 ಅಂತ. ಸೊ ಎಷ್ಟು ಉಳಿತು ನಾವು ಎಷ್ಟಾಯ್ತು ನಮಗೆ ಪ್ರಿನ್ಸಿಪಲ್ ವ್ಯಾಲ್ಯೂ 12,700 ರೂಪಾಯಿ ಬರುತ್ತೆ, ಕರೆಕ್ಟಲ್ಲ. ಇದು ಪ್ರಿನ್ಸಿಪಲ್ ವ್ಯಾಲ್ಯೂ ಆಯಿತು. ಬಟ್ ನಮಗೆ ಪ್ರಿನ್ಸಿಪಲ್ ವ್ಯಾಲ್ಯೂ ಕೇಳಿಲ್ಲ, ಏನು ಕೇಳಿದ್ರೆ ಆರ್ ವ್ಯಾಲ್ಯೂ ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್ ವ್ಯಾಲ್ಯೂ ಎಷ್ಟಿತ್ತು ಕಂಡುಹಿಡಬೇಕು ಇಲ್ಲಿ. ಸೊ ಆದ್ದರಿಂದ ಈ 12,700ನ ಇಲ್ಲಿ ಅಪ್ಲೈ ಮಾಡಿದ್ರೆ ನಮ್ಗೆ ಈಸಿಯಾಗಿ ಆನ್ಸರ್ ಬಂದುಬಿಡುತ್ತೆ. ಸೊ ಅಮೌಂಟ್ ಎಷ್ಟು ಬಂದಿದೆ 15,748 ರೂಪಾಯಿ ಬಂದಿದೆ. ಅದಕ್ಕೆ ನಮಗೆ ನೋಡ್ರಿ ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟೈತಿ 12,700 ರೂಪಾಯಿ, ಅಮೌಂಟ್ ಎಷ್ಟೈತಿ 15,748 ರೂಪಾಯಿ ಐತಿ. ಇಯರ್ ಎಷ್ಟೈತಿ 3 ಇಯರ್ ಅಂತ. T = 3 ಇಯರ್, ಕರೆಕ್ಟ್ ಅಲ್ಲ. ಆರ್ ವ್ಯಾಲ್ಯೂ ಗೊತ್ತಿಲ್ಲ, ಸೊ ಕ್ವಶನ್ ಮಾರ್ಕ್. ಸೊ ನಾವು ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತಾ, ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಬೇಕು. ನಾನು ಹೇಳಿದ್ದೆ ಅಮೌಂಟಲ್ಲಿ ಪ್ರಿನ್ಸಿಪಲ್ನ ಮೈನಸ್ ಮಾಡಿರಿ. ಸೊ 15,748ರಲ್ಲಿ ನಾವು 12,700 ಮೈನಸ್ ಮಾಡಬೇಕು. ಸೊ 12,748ರಲ್ಲಿ 12,700 ಕಳಿಬೇಕಿಲ್ಲಿ 4803 ಅಂದರೆ ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ ನಮಗೆ 3,048 ರೂಪಾಯಿ ವ್ಯಾಲ್ಯೂ ಬರುತ್ತೆ. ಆದ್ದರಿಂದ ಸಿಂಪಲ್ ಇಂಟ್ರೆಸ್ಟ್ = PTR / 100 ಅಂತ. ಸೊ ನಮಗೆ ಆರ್ ವ್ಯಾಲ್ಯೂ ಬೇಕಂದ್ರೆ ನಾವೇನು ಮಾಡಬೇಕು, ಇಲ್ಲಿ ಈ 100ನ ಮೇಲೆ ತೊಗೊಂಡೋಗ್ಬೇಕು /PT ಅಂತ ಬರ್ಕೋಬೇಕು. ಅವಾಗ ಏನಾಗುತ್ತೆ ನಮಗೆ ಆನ್ಸರ್ ಆಗಿ ಆರ್ ವ್ಯಾಲ್ಯೂ ಬಂದುಬಿಡುತ್ತೆ. ನೆಕ್ಸ್ಟ್ ಸ್ಲೈಡ್ ತೋರಿಸ್ತೀನಿ ನೋಡ್ರಿ. ಸೊ R = P ಅಲ್ಲ ಸಿಂಪಲ್ ಇಂಟ್ರೆಸ್ಟ್. ಸೊ ಸಿಂಪಲ್ ಇಂಟ್ರೆಸ್ಟ್ ಇಂಟು 100 / P × T ಅಂತ. ಸೊ R = ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ಎಷ್ಟಿದೆ 3,048 × 100 / P ವ್ಯಾಲ್ಯೂ ಎಷ್ಟಿದೆ 12,700 ರೂಪಾಯಿ ಇಂಟು ಟೈಮ್ ಎಷ್ಟಿದೆ 3 ಇಯರ್ ಅಂತ. ಸೊ ಇಲ್ಲಿ 0 ಇಲ್ಲಿ 0 ಕ್ಯಾನ್ಸಲ್ ಆಯಿತು, ಕರೆಕ್ಟ್ ಅಲ್ಲ. ಸೊ ಇದು 3ರಿಂದ ಕಡಿತ ಹೊಡೆದ್ರೆ ನಮಗೇನು ಸಿಗುತ್ತೆ 3 1 0 3 1 3 18 ಅಂತ. ಏನು ಬಂತು ಇಲ್ಲಿ 1,016 / 127 ಅಂತ. ಸೊ ಇದರಿಂದ ನಾವು ಇದನ್ನು ಕಡಿತ ಹೊಡೆದ್ರೆ ನಮಗೆ ಏನಾಗುತ್ತೆ 127 127 ಎಂಟ್ಲೆ ಆಗುತ್ತೆ. ಯಾಕಂದರೆ 7ರ ಮಗ್ಗಿಲೇಸಿ ಬಿಡಿಸ್ತಂದಲ್ಲಿ ಯಾರು ಬರ್ಬೇಕಂದ್ರೆ ನಾವು ಅನ್ಬೇಕು 8ರಿಂದ ಗುಣಾಕಾರ ಮಾಡಿದ್ರೆ ಮಾತ್ರ ಬರುತ್ತೆ. ಅದಕ್ಕೆ ಎಷ್ಟಲೇ 127 127 ಎಂಟ್ಲೆ ಆಗುತ್ತೆ. ಸೊ ಆದ್ದರಿಂದ ಆರ್ ವ್ಯಾಲ್ಯೂ ಎಷ್ಟಾಗುತ್ತೆ 8% ವ್ಯಾಲ್ಯೂ ಬರುತ್ತೆ, ಕರೆಕ್ಟ್ ಅಲ್ಲ. ಸೊ ಆಪ್ಷನ್ ನಂಬರ್ ಯಾವುದು, ಆಪ್ಷನ್ ನಂಬರ್ A ಇಸ್ ದಿ ರೈಟ್ ಆನ್ಸರ್ ಆಗಿರೋದು, ಕರೆಕ್ಟ್. ಸೊ ಇದು ನಿಮಗೆ ಶಾರ್ಟ್ಕಟ್ ಅಪ್ರೋಚ್ ಆಗಿರೋದು. ಇದನ್ನೇ ನೀವು ಬೇಸಿಕ್ ಮೆಥಡಿಂದ ಮಾಡಿದರೆ ಭಾಳ ಕಷ್ಟ ಆಗ್ತೈತೆ. ಯಾಕಂದರೆ ನಮಗೆ ಇಲ್ಲಿ ಪ್ರಿನ್ಸಿಪಲ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ಹೆಂಗೆ ಕಂಡಿಡ್ತೀರಿ ನೀವು, ಕಂಡಿಡೋಕ್ಕೆ ಆಗ್ತಿರ್ಲಿಲ್ಲ, ಭಾಳ ಕಷ್ಟ ಆಗಿತ್ತು, ಕರೆಕ್ಟ್ ಅಲ್ಲ. ನೀವು ಇನ್ ಕೇಸ್ ಇಲ್ಲಿ ಪ್ರಿನ್ಸಿಪಲ್ ಕೊಟ್ಟಿಲ್ಲ ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿದು ಅದು ಮಾಡ್ಬೇಕಂದ್ರೆ ಭಾಳ ಪೇಜಸ್ಗಳ ಗಟ್ಟಲೆ ಏನಾಗುತ್ತೆ ಲೆಕ್ಕ ಸಾಲ್ಯೂಷನ್ ಆಗುತ್ತೆ, ಅರ್ಥ ಆಯ್ತಲ್ಲ. ಸೊ ಇಷ್ಟು ನಮಗೆ ಇವತ್ತಿನ ಕ್ಲಾಸಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಹೆಂಗೆ ಅಂತ ಅದ್ರ ಬಗ್ಗೆ ಇತ್ತು. ಸೊ ನೆಕ್ಸ್ಟ್ ಪೇಜ್ ತೆಗಿಬೇಕಿತ್ತು ಆ್ಯಕ್ಚುಲಿ. ಸೊ ನಮಗೆ ಇಷ್ಟು ಕಾನ್ಸೆಪ್ಟ್ ಆಫ್ ದಿ ಎಷ್ಟು ಟೈಪ್ 4 ಕಾನ್ಸೆಪ್ಟನ್ನ ನಾವು ಡಿಸ್ಕಸ್ ಮಾಡಿದ್ವಿ, ಅರ್ಥ ಆಯ್ತಲ್ಲ. ಸೊ ಇವತ್ತಿನ ಕ್ಲಾಸ್ ನಿಮಗೆ ಆಗಿದ್ದರೆ ಸೊ ದಯವಿಟ್ಟು ನಮ್ಮ ಕ್ಲಾಸ್ನ ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಏನು ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾ, ಇದೇ ಥರ ನಿಮಗೆ ದಿನಾಲು ಶಾರ್ಟ್ಕಟ್ ಟ್ರಿಕ್ಸ್ನ ಕಲಿಬೇಕಂದ್ರೆ ನೀವು ನಮ್ಮ ಚಾನಲ್ನ ದಯವಿಟ್ಟು ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿರಿ ಅಂತ ಹೇಳ್ತಾ, ಇವತ್ತಿನ ಕ್ಲಾಸಿನ ಬಗ್ಗೆ ನಿಮಗೆ PDF ಕ್ಲಾಸ್ ನೋಟ್ಸ್ ಬೇಕಂತಂದರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಮಾಡ್ಕೊಳ್ಳಿ. ಯಾಕಂದರೆ ಆ ಟೆಲಿಗ್ರಾಮ್ ಚಾನಲಲ್ಲಿ ನಾವು ಕ್ಲಾಸ್ ನೋಟ್ಸ್ನ ಅಪ್ಲೋಡ್ ಮಾಡಿರ್ತೀವಿ, ಹಾಗೆ ಅಲ್ಲಿ ಕ್ವಿಜ್ನ ಅಟೆಂಡ್ ಮಾಡಿಸ್ತಿರ್ತೀವಿ, ಮತ್ತು ಯಾವುದನ್ನ ಎಕ್ಸಾಮ್ ನೋಟಿಫಿಕೇಷನ್ಸ್ ಆಗಿರ್ಬೋದು, ಯಾವುದೇ ಎಕ್ಸಾಮ್ ಮಾಹಿತಿ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ ಕೊಡ್ತಿರ್ತೀವಿ, ಅರ್ಥ ಆಯ್ತಲ್ಲ. ಸೊ ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸ್ನ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು ಎವ್ರಿವನ್. ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು, ಬೇಕಿದ್ರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಲೈಕ್ ಮಾಡೋದನ್ನು ಮರಿಬೇಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡೋದು ಮರಿಬೇಡಿ. ಸೊ ಥ್ಯಾಂಕ್ ಯು ಎವ್ರಿವನ್.